ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಯೇಸುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಚನ ಶುಶ್ರೂಷೆಗೆ ಪ್ರಭು ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ಬನ್ನಿ, ದೇವರು ನಮಗೆ ಕರುಣಿಸಿದ ಈ ಸಮಯದಲ್ಲಿ ದೇವರ ವಚನವನ್ನು ಆಲಿಸುವುದಕ್ಕಾಗಿ, ದೇವರ ವಚನದ ಶಕ್ತಿಯು ನಮ್ಮ ಜೀವನದಲ್ಲಿ ಕ್ರಿಯಾತ್ಮಕವಾಗಿ ಕಾರ್ಯ ಮಾಡುವುದಕ್ಕಾಗಿ, ನಮ್ಮೆಲ್ಲ ದುಃಖ ದುಗುಡ ನೋವುಗಳನ್ನು ನೀಗಿಸಿ ಪರಿಶುದ್ಧಾತ್ಮರ ಕೃಪೆಯನ್ನು ನಮಗೆ ತುಂಬಿಸುವುದಕ್ಕಾಗಿ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ಕಣ್ಣುಗಳನ್ನು ಮುಚ್ಚಿ ಶಿರವನ್ನು ಭಾಗಿಸಿ ಪ್ರಾರ್ಥಿಸೋಣ. ಭಯಪಡಬೇಡ, ದಿಗ್ಭ್ರಮೆಗೊಳ್ಳಬೇಡ, ನಾನೇ ನಿನ್ನ ದೇವರು, ಶಕ್ತಿ ನೀಡುವೆ, ಸಹಾಯ ನೀಡುವೆ, ನನ್ನ ವಿಜಯದ ಬಲಹಸ್ತದಿಂದ ನಿನ್ನನ್ನು ಮೇಲೆತ್ತುವೆನೆಂದು ನುಡಿದ ಪರಮ ಪರಿಶುದ್ಧರಾದ ಪ್ರಭುದೇವರೇ, ಈ ಸಮಯವನ್ನು ನಿಮ್ಮ ದಿವ್ಯ ಕರಗಳಲ್ಲಿ ಸಮರ್ಪಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ಸಹೋದರ ಸಹೋದರಿಯರನ್ನು, ಅವರ ದುಃಖ ದುಗುಡಗಳನ್ನು ನಿಮ್ಮ ಪರಿಶುದ್ಧವಾದ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಸ್ವಾಮಿ ಯೇಸುವೆ, ನಿಮ್ಮ ದಿವ್ಯ ಶಕ್ತಿಯು ಕೃಪೆಯು ಈ ವಚನ ಶುಶ್ರೂಷೆಯಲ್ಲಿ ಭಾಗವಹಿಸುವ ಎಲ್ಲ ಸಹೋದರ ಸಹೋದರಿಯರನ್ನು ಆವರಿಸಿಕೊಳ್ಳಲಿ. ಸಕಲ ವಿಧವಾದ ದುಃಖ ದುಗುಡಗಳನ್ನು ಶಮನಗೊಳಿಸುವ ನಿಮ್ಮ ದೈವಿಕ ಸಾನ್ನಿಧ್ಯವು ವ್ಯಕ್ತಿಗಳ ಜೀವನದಲ್ಲಿ ಪ್ರವೇಶ ಮಾಡುವುದಕ್ಕಾಗಿ ಸ್ತೋತ್ರ. ಸಕಲ ವಿಧವಾದ ಬಲಹೀನತೆಗಳನ್ನು ತೊಲಗಿಸುವುದಕ್ಕಾಗಿ ಸ್ತೋತ್ರ. ನಮ್ಮ ಕಷ್ಟ ದುಃಖ ದುಗುಡವೆಲ್ಲವೂ ಸಂತೋಷವಾಗಿ ಮಾರ್ಪಡುವುದಕ್ಕೋಸ್ಕರ ಸ್ತೋತ್ರ. ಸ್ತುತಿಯು ಘನವು ಮಹಿಮೆಯು ನಿಮಗೆ ಸಲ್ಲಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ತಂದೆಯೇ, ಆಮೆನ್. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಿಮ್ಮನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಾ ನಿಮ್ಮನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬನ್ನಿ, ದೇವರು ನಮಗೆ ಈ ದಿನದ ಧ್ಯಾನಕ್ಕೋಸ್ಕರ ಕರುಣಿಸಿದ ವಚನ ಭಾಗವನ್ನು ಆಲಿಸೋಣ. ಸಂತ ಯೋಹಾನರು ಬರೆದ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಅತ್ತುಗೋಳಾಡುವಿರಿ, ಲೋಕವಾದರೂ ನಕ್ಕು ನಲಿದಾಡುವುದು. ನೀವು ದುಃಖಪಡುವಿರಿ, ಆದರೆ ನಿಮ್ಮ ದುಃಖ ಆನಂದವಾಗಿ ಮಾರ್ಪಡುವುದು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದುಃಖವಿಲ್ಲದ, ನೋವಿಲ್ಲದ, ಸಂಕಟವಿಲ್ಲದ ಮನುಷ್ಯರು ಇಲ್ಲ. ಪ್ರತಿಯೊಂದು ಮನುಷ್ಯರ ಜೀವಿತದಲ್ಲಿ ಅವರದ್ದೇ ಆದಂತಹ ದುಃಖಗಳು, ನೋವುಗಳು, ಸಮಸ್ಯೆಗಳು ಖಂಡಿತವಾಗಿಯೂ ಇರುತ್ತವೆ. ಬಹಳ ಮುಖ್ಯವಾಗಿ ಒಂದು ಮನುಷ್ಯನ ಜೀವಿತದಲ್ಲಿ ಯಾವುದೇ ರೀತಿಯ ಕಷ್ಟ, ದುಃಖ, ವೇದನೆ, ವ್ಯಸನ ಅಥವಾ ಸಂತೋಷದ ಹಿಂದೆ ದೇವರ ಕೈವಾಡ ಖಂಡಿತವಾಗಿಯೂ ಇರುತ್ತದೆ. ದೈವ ವಚನವು ಹೇಳುವಂತೆ ದೇವರ ಅನುಮತಿ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನೂ ಸಂಭವಿಸುವುದಿಲ್ಲ. ಹಾಗಾಗಿ ದೇವರಿಂದ ಅನುಮತಿ ಪಡೆದೇ ಕೆಲವು ಕಷ್ಟಗಳು, ದುಃಖಗಳು, ವೇದನೆಗಳು, ವ್ಯಸನಗಳು ನಮ್ಮ ಜೀವನವನ್ನು ಪ್ರವೇಶ ಮಾಡುತ್ತವೆ. ಇನ್ನು ಕೆಲವು ಕಷ್ಟಗಳನ್ನು ನಮ್ಮ ಅಹಂಕಾರದ ಫಲವಾಗಿ, ನಮ್ಮ ಅಜಾಗರೂಕತೆಯ ಅಜ್ಞಾನದ ಫಲವಾಗಿ ನಾವೇ ಕೊಂಡುಕೊಳ್ಳುತ್ತೇವೆ. ಆದರೆ ದೇವರ ಚಿತ್ತದ ಮೇರೆಗೆ ನಮ್ಮ ಜೀವನದಲ್ಲಿ ಅನುಮತಿಸಲ್ಪಡುವಂತಹ ದುಃಖಗಳು ನಮ್ಮ ಜೀವನದಲ್ಲಿ ಆಶೀರ್ವಾದವನ್ನು ಹೊತ್ತು ತರುತ್ತವೆ.
ಯೇಸುಪ್ರಭು ನುಡಿದ ಹಾಗೆ, ನೀವು ದುಃಖ ಪಡುವಿರಿ, ನಿಮ್ಮ ಎದುರುಗಡೆ ಲೋಕವು ನಕ್ಕು ನಲಿದಾಡುತ್ತದೆ. ನೀವು ಅತ್ತುಗೋಳಾಡುವಿರಿ, ಲೋಕದ ಜನರು ನಕ್ಕು ನಲಿದಾಡುತ್ತಾರೆ. ಆದರೆ ನಿಮ್ಮ ದುಃಖವು ಸಂತೋಷವಾಗಿ ಮಾರ್ಪಡುವುದು. ಪ್ರೈಸ್ ದಿ ಲಾರ್ಡ್. ಹೇಗೆ ಒಂದು ಮನುಷ್ಯನ ಜೀವಿತದಲ್ಲಿ ದುಃಖವು ಸಂತೋಷವಾಗಿ ಬದಲಾವಣೆಯಾಗುತ್ತದೆ. ಬನ್ನಿ, ದುಃಖವು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಮೊದಲ ಬಾರಿಗೆ ನಾವು ದುಃಖವನ್ನು ನಿವಾರಿಸಿಕೊಳ್ಳಲು ನಮ್ಮದೇ ಆದ ಹಲವಾರು ಪ್ರಯತ್ನಗಳನ್ನು ಮಾಡುತ್ತೇವೆ. ಉದಾಹರಣೆ, ಒಂದು ಮನುಷ್ಯನ ಜೀವಿತದಲ್ಲಿ ವ್ಯಾಧಿಯು ಬರುವುದಾದರೆ ನನ್ನ ವ್ಯಾಧಿಯನ್ನು ಗುಣಪಡಿಸಬಲ್ಲ ವೈದ್ಯರು ಎಲ್ಲಿದ್ದಾರೆ? ಬಹಳಷ್ಟು ವೈದ್ಯರನ್ನು ಹುಡುಕುತ್ತೇವೆ, ಬಹಳಷ್ಟು ಔಷಧಿಗಳನ್ನು ಸೇವಿಸುತ್ತೇವೆ. ವೈದ್ಯನಿಂದ ವೈದ್ಯನಲ್ಲಿಗೆ ಹೋಗುವಾಗ ಒಂದು ರೀತಿಯ ಭರವಸೆ ನಮ್ಮ ಹೃದಯದಲ್ಲಿ ಮೂಡುತ್ತದೆ. ಎಲ್ಲರೂ ಹೇಳುತ್ತಾ ಇದ್ದಾರೆ, ಈ ವೈದ್ಯನು ಬಹಳ ದೊಡ್ಡ ವೈದ್ಯ, ಈತನು ಔಷಧಿ ಕೊಟ್ಟರೆ ವಾಸಿಯಾಗುತ್ತದೆಂದು. ಖಂಡಿತವಾಗಿ ನನಗೆ ಈ ವೈದ್ಯನ ಮುಖಾಂತರ ಸಹಾಯವಾಗುತ್ತದೆ ಎನ್ನುವಂಥ ಭರವಸೆಯಿಂದ ವೈದ್ಯನಿಂದ ವೈದ್ಯನಲ್ಲಿಗೆ, ಔಷಧಿಯಿಂದ ಔಷಧಿಯಲ್ಲಿಗೆ ನಾವು ಹೆಜ್ಜೆ ಹಾಕುತ್ತೇವೆ. ಅಲ್ಲಿಯೂ ನಮಗೆ ಸೌಖ್ಯವು ದೊರೆಯಲಿಲ್ಲ ಎಂದಾಗ ಒಂದು ರೀತಿಯ ನಿರಾಶೆ ನಮ್ಮ ಜೀವನದಲ್ಲಿ ಉಂಟಾಗುತ್ತದೆ. ಎರಡನೇದಾಗಿ ನಾವು ಪ್ರಯತ್ನ ಮಾಡುವುದು ಕೆಲವು ಮಾಟ ಮಂತ್ರಗಳು. ನಮ್ಮ ಕಷ್ಟವನ್ನು, ದುಃಖವನ್ನು ನೋಡುವ ಕೆಲವು ಮಂದಿ ಮನುಷ್ಯರು ನಮಗೆ ಸಲಹೆಯನ್ನು ನೀಡುತ್ತಾರೆ. ನೀವು ಹೀಗೆ ಕೂತ್ಕೊಂಡ್ರೆ ನಿಮ್ಮ ಕಾರ್ಯವು ಸರಿಯಾಗುವುದಿಲ್ಲ, ಹಾಗಾಗಿ ಇಂಥ ಕಡೆ ಒಂದು ಮಂತ್ರವಾದಿದ್ದಾನೆ, ಹಾಗಾಗಿ ನೀವು ಆತನನ್ನು ಸಂಪರ್ಕಿಸಿ, ನಿಮಗೆ ಒಳ್ಳೆಯದಾಗಬೇಕು, ನೀವು ಬಹಳ ಒಳ್ಳೆಯವರು, ಹಂಗಾಗಿ ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ, ನೀವು ಬನ್ನಿರಿ, ನಿಮಗೆ ಒಳ್ಳೆಯದಾದರೆ ಅಷ್ಟೇ ಸಾಕು ಎಂಬುದಾಗಿ ಹೇಳಿ ನಮ್ಮಲ್ಲಿ ಕೆಲವು ಭರವಸೆಯ ಮಾತುಗಳನ್ನು ಹೇಳಿಕೊಟ್ಟು ಮನುಷ್ಯರು ಮಾಟ ಮಂತ್ರಗಳಿಗೆ ನಮ್ಮನ್ನು ಕೊಂಡೋಗುತ್ತಾರೆ. ಅಲ್ಲಿಯೂ ಕೂಡ ಕೈಯಲ್ಲಿದ್ದಂಥ ಹಣಕಾಸೆಲ್ಲವನ್ನು ವ್ಯಯ ಮಾಡಿ ಕೊನೆಗೆ ಅಲ್ಲಿಯೂ ಸಮಾಧಾನ ಕಾಣದೆ, ಸಮಾಧಾನವಿರಲಿ, ಸಮಸ್ಯೆಗಳಿಗೆ ಇನ್ನಷ್ಟು ಹೆಚ್ಚು ಸಮಸ್ಯೆಗಳು ನಮ್ಮ ಬದುಕಿನಲ್ಲಿ ಖಂಡಿತವಾಗಿ ಅದರಿಂದ ಪ್ರವೇಶ ಮಾಡುತ್ತವೆ. ಅಲ್ಲಿ ಕೂಡ ದುಃಖವನ್ನು, ವೇದನೆಯನ್ನು ಅನುಭವಿಸಿದಂತಹ ನಾವುಗಳು ಮರಣವನ್ನು ಕುರಿತು ಚಿಂತಿಸುತ್ತೇವೆ. ಆ ಮರಣವನ್ನು ಕುರಿತು ಚಿಂತಿಸುವಾಗ ನಮ್ಮ ಪ್ರಯತ್ನಗಳೆಲ್ಲವೂ ವ್ಯರ್ಥವಾಗಿ ಹೋಗುವಾಗ ನಮ್ಮ ಮನದಾಳದಲ್ಲಿ ಒಳೆಯುವಂತಹ ಕೊನೆಯ ಒಂದು ಚಿಂತನೆ ದೇವರು ಎನ್ನುವಂಥದ್ದು. ಎಲ್ಲರಿಂದ ಕೈಬಿಡಲ್ಪಟ್ಟು ನನ್ನೆಲ್ಲ ಪ್ರಯತ್ನಗಳು ವ್ಯರ್ಥವಾಗಿ ಕೊನೆಗೆ ಮರಣ ಒಂದೇ ನನಗೆ ದಿಕ್ಕು ಎನ್ನುವಂಥ ದಿಶೆಯಲ್ಲಿ ನಾವು ಹಾದು ಹೋಗುವಾಗ ನಮ್ಮ ಮನದಾಳದಲ್ಲಿ ಒಂದು ಮಿಂಚು ಹೊಳೆಯುತ್ತದೆ. ಆ ಮಿಂಚೆ ದೇವರನ್ನು ಕುರಿತಿರುವಂಥ ಮಿಂಚು. ಹಾಗಾಗಿ ನಮ್ಮ ಜೀವಿತದಲ್ಲಿ ನಿಜವಾಗಿಯೂ ದೈವ ಅನ್ವೇಷಣೆ ಕಾರ್ಯಕ್ರಮ ಅಲ್ಲಿಂದ ಪ್ರಾರಂಭ ಆಗುತ್ತದೆ. ಹಾಗಾಗಿ ದುಃಖವು, ವೇದನೆಯು, ವ್ಯಸನವು ಆವರಿಸಲ್ಪಟ್ಟು ಎಲ್ಲ ವ್ಯಕ್ತಿಗಳಿಂದ, ಮಂತ್ರವಾದಿಗಳಿಂದ, ಎಲ್ಲ ಶಕ್ತಿಗಳಿಂದ ಯಾವುದೇ ರೀತಿಯ ಪರಿಹಾರವನ್ನು ಕಾಣದೆ ಆಕಾಶದತ್ತ ದಿಟ್ಟಿಸಿ ನೋಡುತ್ತಾ ನನ್ನನ್ನು ಸೃಷ್ಟಿಸಿದ ದೇವರೆಲ್ಲಿ, ನನಗೆ ಸಂತೋಷವನ್ನು ಕರುಣಿಸುವ ದೇವರೆಲ್ಲಿ, ನನಗೆ ಬಿಡುಗಡೆಯನ್ನು ನೀಡುವ ದೇವರೆಲ್ಲಿ ಎನ್ನುವಂಥ ಚಿಂತನೆಯನ್ನು ಮಾಡುತ್ತಾ ದೇವರಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ, ಹಾಗಾಗಿ ದೇವರಿಂದ ಮಾತ್ರವೇ ನನ್ನನ್ನು ರಕ್ಷಿಸಲು ಸಾಧ್ಯ ಎನ್ನುವಂತಹ ಒಂದು ವಿವೇಚನೆ ನಮ್ಮಲ್ಲಿ ಮೂಡುವಾಗ ಅಲ್ಲಿಂದ ನಾವು ದೇವರನ್ನು ಹುಡುಕುವಂತಹ ಪ್ರಯತ್ನಗಳನ್ನು ಮಾಡುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಿಶ್ಚಯವಾಗಿಯೂ ಮನುಷ್ಯನ ದುಃಖ ದುಗುಡಗಳನ್ನು ನಿವಾರಿಸಿ ಮನುಷ್ಯನಿಗೆ ಆನಂದವನ್ನು, ಸಂತೋಷವನ್ನು ನೀಡಲು ಈ ಭೂಮಿಯಲ್ಲಿ ಆಗಮಿಸಿ ಬಂದ ಏಕಮಾತ್ರ ದೇವರಾಗಿದ್ದಾರೆ ಯೇಸು ಕ್ರಿಸ್ತರು. ನಾವು ಯೇಸು ಕ್ರಿಸ್ತರಿಗೆ ಸಂಬಂಧಪಟ್ಟಂತಹ ಸಿನಿಮಾ, ಯೇಸು ಕ್ರಿಸ್ತರ ಜೀವನ ಚರಿತ್ರೆಯ ಒಂದು ಸಿನಿಮಾವನ್ನು ನಾವು ಕಾಣುವುದಾದರೆ ಭಾಳ ಮುಖ್ಯವಾಗಿ ಆ ಸಿನಿಮಾದ ಕಾರ್ಯಗಳು, ಬೈಬಲ್ ಆಧಾರಿತವಾದಂಥ ಕಾರ್ಯಗಳನ್ನು ನೋಡುವಾಗ ಅಲ್ಲಿ ಹಸಿದ ಮನುಷ್ಯರ ಮೇಲೆ ಕನಿಕರಗೊಂಡು ಹಸಿವನ್ನು ನೀಗಿಸುವಂತಹ ಯೇಸು, ರೋಗಿಗಳ ಮೇಲೆ ಕನಿಕರಗೊಂಡು ರೋಗಿಗಳನ್ನು ಗುಣಪಡಿಸುವಂತಹ ಯೇಸು ಪ್ರಭು, ಮರಣದ ಅವಸ್ಥೆಯಲ್ಲಿದ್ದು ಈಗಾಗಲೇ ಮರಣ ಹೊಂದಿದಂತಹ ಮನೆಯಲ್ಲಿ ಮೃತರನ್ನು ಕಳೆದುಕೊಂಡು ಗೋಳಾಡುವಂತಹ ಆ ಮನುಷ್ಯರನ್ನು ನೋಡುವಾಗ ಕನಿಕರಗೊಂಡು ಮರಣ ಹೊಂದಿದಂತಹ ವ್ಯಕ್ತಿಯನ್ನು ಎಬ್ಬಿಸಿ ಮನುಷ್ಯನ ಕಣ್ಣೀರನ್ನು ಒರೆಸಿದಂತಹ ಯೇಸು ಕ್ರಿಸ್ತರನ್ನು ನಾವು ನೋಡುವಾಗ
ಬಹಳ ಗಂಭೀರವಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸುಕ್ರಿಸ್ತರು ಆ ಮನುಷ್ಯರ ಮುಖದಲ್ಲಿ ಅಡಗಿದಂತಹ ದುಃಖ ವೇದನೆಯನ್ನು ಮರೆತು ಆ ಸಂತೋಷದ ಒಂದು ಮುಗುಳ್ನಗೆಯನ್ನು ನೋಡುವಾಗ ಯೇಸುಸ್ವಾಮಿ ಕೂಡ ಮುಗುಳ್ನಗುತ್ತಾರೆ. ಪಿಶಾಚಿಯ ಬಂಧನದಿಂದ ಬಿಡುಗಡೆಗೊಂಡ ಮನುಷ್ಯರು ದೇವರನ್ನು ಸ್ತುತಿಸುವುದನ್ನು ಕಾಣುವಾಗ, ರೋಗಿಗಳು ಸೌಖ್ಯಗೊಂಡು ದೇವರನ್ನು ಸ್ತುತಿಸುವುದನ್ನು ಕಾಣುವಾಗ, ಮೃತರನ್ನು ಕಳೆದುಕೊಂಡಿದ್ದಂತಹ ಮನುಷ್ಯರು ಅವರು ಜೀವಕ್ಕೆ ಯೇಸುಕ್ರಿಸ್ತರವರನ್ನು ಜೀವಕ್ಕೆ ಎಬ್ಬಿಸಿದಾಗ ಆ ಜೀವಕ್ಕೆ ಬಂದಂಥ ವ್ಯಕ್ತಿಗಳನ್ನು ಕಂಡು ದುಃಖವನ್ನು ಮರೆತು ಮುಗುಳ್ನಕ್ಕಂಥ ಮನುಷ್ಯರನ್ನು ಕಾಣುವಾಗ ಯೇಸುಕ್ರಿಸ್ತರು ಒಂದು ಮುಗುಳ್ನಗೆಯನ್ನು ನೀಡುತ್ತಾರೆ. ಅದಾಗಿದೆ ಜೀಸಸ್ ಆಫ್ ನಾಜರತ್ ಎನ್ನುವಂತಹ ಸಿನಿಮಾವನ್ನು ನಾವು ಕಾಣುವಾಗ, ಹೊಸ ಒಡಂಬಡಿಕೆಯ ಯೇಸುಕ್ರಿಸ್ತರ ಜೀವನ ಚರಿತ್ರೆಯ ಆ ಚಿತ್ರವನ್ನು ನೋಡುವಾಗ ಯೇಸುಕ್ರಿಸ್ತರು ಮುಗುಳ್ನಗುತ್ತಾರೆ. ಮನುಷ್ಯರು ಬಿಡುಗಡೆಯನ್ನು ಹೊಂದಿ ಸಂತೋಷ ಪಡುವಾಗ ಆ ಮುಗುಳ್ನಗೆಯ ಅರ್ಥ, ಇದಕ್ಕೋಸ್ಕರವೇ ನಾನು ಈ ಭೂಮಿಯಲ್ಲಿ ಬಂದದ್ದು, ಈ ಕಾರ್ಯವನ್ನು ನೆರವೇರಿಸುವುದಕ್ಕೋಸ್ಕರವೇ ನಾನು ಈ ಭೂಮಿಯಲ್ಲಿ ಪ್ರತ್ಯಕ್ಷವಾದದ್ದು. ಯವನ್ನರು ಬರೆದ ಮೊದಲ ಪತ್ರದಲ್ಲಿ 3ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಪಿಶಾಚಿಯ ಕಾರ್ಯಗಳನ್ನು ವಿನಾಶಗೊಳಿಸುವುದಕ್ಕಾಗಿಯೇ ಯೇಸುಕ್ರಿಸ್ತರು ದೇವರ ಪುತ್ರರು ಈ ಭೂಮಿಯಲ್ಲಿ ಪ್ರತ್ಯಕ್ಷರಾದರು. ಹೌದು, ಮನುಷ್ಯ ಜೀವಿತದಲ್ಲಿ ಬರುವಂತಹ ಎಲ್ಲ ದುಃಖ ವೇದನೆ ವ್ಯಸನಗಳನ್ನು ನಿವಾರಿಸಿ ಮನುಷ್ಯನಿಗೆ ಸಂತೋಷವನ್ನು ಕರುಣಿಸಿ ಮನುಷ್ಯನ ಸಂತೋಷವನ್ನು ಪಡುವಾಗ ಆ ಸಂತೋಷವನ್ನು ಕಂಡು ಸಂತೋಷಿಸುವ ಯೇಸುಕ್ರಿಸ್ತರು, ಅದಕ್ಕೋಸ್ಕರವೇ ಅವರು ಈ ಭೂಮಿಯಲ್ಲಿ ಬಂದದ್ದು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿಶೆಯಲ್ಲಿ ಬಹಳ ಮುಖ್ಯವಾಗಿ ಜೀವಿತದಲ್ಲಿ ಕಷ್ಟ ದುಃಖ ವೇದನೆ ವ್ಯಸನಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ದೇವರ ಬಳಿಗೆ ಬರುವಾಗ, ದೇವರ ಬಳಿಗೆ ಬರುವಂತಹ ವ್ಯಕ್ತಿಗಳಲ್ಲಿ 3 ಗುಂಪುಗಳಾಗಿ ನಾವು ವಿಂಗಡಿಸಬಹುದು. ಮೊದಲನೇದಾಗಿ ದೈವ ಶುಶ್ರೂಷೆಗಳಲ್ಲಿ ಪಾಲ್ಗೊಳ್ಳುವಂಥ ಮನುಷ್ಯರನ್ನು ನಾವು ನೋಡುವಾಗ 1ನೆಯ ಗುಂಪು, ಇವತ್ತು ಮನುಷ್ಯರು ಒಂದು ನಿರೀಕ್ಷೆಯಲ್ಲಿ ಬರುತ್ತಾರೆ. ತುಂಬ ಮಂದಿ ದೈವ ಶುಶ್ರೂಷೆಯಲ್ಲಿ ವಚನ ಶುಶ್ರೂಷೆಯಲ್ಲಿ ಪಾಲ್ಗೊಂಡು ಧ್ಯಾನ ಶುಶ್ರೂಷೆಗಳಲ್ಲಿ ಪಾಲ್ಗೊಂಡು ತಮ್ಮ ದುಃಖಗಳನ್ನು ನಿವಾರಿಸಿಕೊಳ್ಳುವುದಕ್ಕೋಸ್ಕರ ಬರುತ್ತಾರೆ. ಆ ಜನರ ಗುಂಪನ್ನು ನೋಡುವಾಗ ಗುಂಪಿನಲ್ಲಿ 1ನೆಯ ಗುಂಪು, 10 ಮಂದಿ ದೇವರು ನನಗೆ ಒಳ್ಳೆಯದನ್ನು ಮಾಡುತ್ತಾರೆ, ದೇವರು ನನ್ನ ಕಣ್ಣೀರನ್ನು ಒರೆಸುತ್ತಾರೆ, ನನಗೆ ಸಂತೋಷವನ್ನು ನೀಡುತ್ತಾರೆ, ಸೌಖ್ಯವನ್ನು ಕರುಣಿಸುತ್ತಾರೆ ಎನ್ನುವ ವಿಶ್ವಾಸದಲ್ಲಿ ಬಂದಿದ್ದಾರೆ. ಹಾಗಾಗಿ ಆ 10 ಮಂದಿ ವಿಶ್ವಾಸಿಗಳಲ್ಲಿ ನಾನು ಕೂಡ ಒಬ್ಬ, ನಾನು ಅಂಥದ್ದೇ ವಿಶ್ವಾಸದಲ್ಲಿ ಬಂದಿದ್ದೇನೆ, ಈ 10 ಜನರಿಗೆ ಏನಾಗ್ತದೆಯೋ ಅದು ನನಗೂ ಆಗತ್ತೆ. ಈ ರೀತಿಯ ಮೊದಲನೆಯ ಗುಂಪು. 2ನೆಯ ಗುಂಪು, ಜನರೆಲ್ಲರೂ ಹೇಳ್ತಾ ಇದ್ದಾರೆ ಯೇಸು ಪ್ರಭು ದುಃಖಗಳನ್ನು ನಿವಾರಿಸುವ, ರೋಗ ರುಜಿನಗಳನ್ನು ಗುಣಪಡಿಸುವ, ಮರಣಾಂತಿಕ ಕಾಯಿಲೆಗಳನ್ನು ವಾಸಿ ಮಾಡುವ, ಜೀವಿಸುವ ದೇವರು ಅದ್ಭುತ ಸ್ವರೂಪಿ ಎಂದು ಮನುಷ್ಯರು ಹೇಳ್ತಾ ಇದ್ದಾರೆ. ಅದು ನಿಜಾನ? ಅದು ಖಂಡಿತವಾಗಿ ನಡೆಯುತ್ತಾ? ನೋಡೋಣ. ಯೇಸುವನ್ನು ಪರೀಕ್ಷಿಸುವ ದೃಷ್ಟಿಯಿಂದ ಬಂದಂತಹ 2ನೇ ಗುಂಪಿನ ಜನ. ಇನ್ನು 3ನೇ ಗುಂಪನ್ನು ನಾವು ತೆಗೆದುಕೊಳ್ಳೋದಾದರೆ, ಕೆಲವರು ಬಹಳ ದೃಢ ನಂಬಿಕೆಯಿಂದ ದೇವರಲ್ಲಿ ಬರುತ್ತಾರೆ. ಎಲ್ಲವನ್ನ ನಾನು ಕಳೆದುಕೊಂಡಿದ್ದೇನೆ, ನನ್ನಲ್ಲಿ ಇನ್ಯಾವ ರೀತಿಯ ಭರವಸೆ ಇಲ್ಲ, ದೇವರೇ ನೀನೇ ನನ್ನ ಭರವಸೆ, ನೀವೇ ನನ್ನ ಸರ್ವಸ್ವ, ಹಾಗಾಗಿ ನಾನು ನಿಮ್ಮನ್ನೇ ನಂಬಿ ಬಂದಿದ್ದೇನೆ, ನಾನು ಬರಿಗೈಯಲ್ಲಿ ಖಂಡಿತವಾಗಿ ಹೋಗುವುದಿಲ್ಲ, ಈ ದುಃಖಕ್ಕೆ ಶಮನವನ್ನು ಸಾಂತ್ವನವನ್ನು ಹೊಂದಿಕೊಂಡೆ, ನಿಮ್ಮ ಅದ್ಭುತವನ್ನು ಕಂಡೇ ನಾನು ಇಲ್ಲಿಂದ ಹೋಗುತ್ತೇನೆ ಎನ್ನುವಂತಹ ದೃಢ ಮನಸ್ಸಿನಲ್ಲಿ, ದೃಢವಾದ ವಿಶ್ವಾಸದಲ್ಲಿ ದೇವರು ತನ್ನ ಕಣ್ಣೀರನ್ನು ಒರೆಸುತ್ತಾರೆ ಎನ್ನುವಂತಹ ಅಚಂಚಲವಾದಂತಹ ನಂಬಿಕೆಯಲ್ಲಿ ಯೇಸುವಿನ ಸಾನ್ನಿಧ್ಯಕ್ಕೆ ಬರುತ್ತಾರೆ. ಅಂಥ ವ್ಯಕ್ತಿಗಳ ಜೀವನದಲ್ಲಿ ಎಂಥದ್ದೇ ಅಸಾಧ್ಯವಾದ ಕಾರ್ಯವಾದರೂ ಆ ಕಾರ್ಯವನ್ನು ದೇವರು ನೆರವೇರಿಸುತ್ತಾರೆ, ಸಾಧ್ಯವನ್ನಾಗಿಸುತ್ತಾರೆ, ಅವರ ದುಃಖವನ್ನು ನಿವಾರಿಸುತ್ತಾರೆ, ಅವರ ದುಃಖವು ಸಂತೋಷವಾಗಿ ಖಂಡಿತವಾಗಿ ಮಾರ್ಪಡುತ್ತೆ. ಅಂತಹ ವ್ಯಕ್ತಿಗಳು ಜೀವಿತದಲ್ಲಿ ದೇವರನ್ನು ಮಹಿಮೆ ಪಡಿಸುತ್ತಾರೆ, ದೇವರ ಮಹಿಮೆಗಾಗಿ ಮಾತ್ರವೇ ಜೀವಿಸುತ್ತಾರೆ. ಉದಾಹರಣೆಗಾಗಿ ನಾವು ತೆಗೆದುಕೊಳ್ಳುವುದಾದರೆ, ಯೋಹಾನರು ಬರೆದ ಸುವಾರ್ತೆ 9ನೇ ಅಧ್ಯಾಯಕ್ಕೆ ನಾವು ಬಂದರೆ, ಅಲ್ಲಿ ಹುಟ್ಟು ಕುರುಡನೊಬ್ಬನನ್ನು ಶಿಷ್ಯರು ಯೇಸುವಿನ ಬಳಿಗೆ ಕರೆತರುತ್ತಾರೆ. ಪ್ರಶ್ನಿಸುತ್ತಾರೆ, ಗುರುದೇವ, ಈತನು ಹುಟ್ಟಿದಂದಿನಿಂದ ಕುರುಡನಾಗಿದ್ದಾನೆ, ಇವನು ಕುರುಡನಾಗಿ ಜನಿಸುವುದಕ್ಕೆ ಏನು ಕಾರಣ? ಇವನ ತಂದೆ ತಾಯಿಯರ ಪಾಪವ, ಇವನ ಪೂರ್ವಿಕರ ಪಾಪವ,
ಯಾವ ಕಾರಣಕ್ಕೋಸ್ಕರ ಅಥವಾ ಯಾರ ಪಾಪದ ಶಾಪದ ನಿಮಿತ್ತವಾಗಿ ಈತನು ಕುರುಡನಾಗಿ ಜನಿಸಿದ್ದಾನೆ? ಅವರ ಪ್ರಶ್ನೆಗೆ ಉತ್ತರಿಸುತ್ತಾ ಯೇಸುಕ್ರಿಸ್ತರು ಹೇಳುತ್ತಾರೆ, ಈ ಮನುಷ್ಯನು ಕುರುಡನಾಗಿ ಜನಿಸುವುದಕ್ಕೆ ಇವನ ಪಾಪವಾಗಲಿ, ಇವನ ತಂದೆ ತಾಯಿಯರ ಪಾಪವಾಗಲಿ, ಪೂರ್ವಿಕರ ಪಾಪವಾಗಲಿ ಕಾರಣವಲ್ಲ. ಬದಲಾಗಿ ದೇವರ ಮಹಿಮೆಯು ಈತನಲ್ಲಿ ಪ್ರಕಟಗೊಳ್ಳಬೇಕೆನ್ನುವಂಥ ಉದ್ದೇಶಕ್ಕೋಸ್ಕರ, ದೇವರ ಮಹಿಮೆಗಾಗಿ ಈತನು ಕುರುಡನಾಗಿದ್ದಾನೆ ಎಂಬುದಾಗಿ ಹೇಳಿ ಆತನ ಕುರುಡುತನವನ್ನು ಗುಣಪಡಿಸುತ್ತಾರೆ. ಆತನ ಕಣ್ಣುಗಳು ದೃಷ್ಟಿಯನ್ನು ಪಡೆಯುತ್ತವೆ. ನಂತರ ಧರ್ಮಶಾಸ್ತ್ರಿಗಳು ಬಂದು ಆ ಯುವಕನನ್ನು ಪ್ರಶ್ನಿಸುತ್ತಾರೆ, ನಿನಗೆ ಕಣ್ಣು ಕೊಟ್ಟವರಾರು? ನಿನ್ನನ್ನು ಗುಣಪಡಿಸಿದವರಾರು? ಆತನು ನಿರ್ಭಯವಾಗಿ ಹೇಳುತ್ತಾನೆ, ನನ್ನನ್ನು ಗುಣಪಡಿಸಿದವರು ಯೇಸುಕ್ರಿಸ್ತರು. ಮತ್ತು ಯೇಸುಕ್ರಿಸ್ತರನ್ನು ಎಲ್ಲ ಕಡೆಯಲ್ಲಿ ಅವನು ಪ್ರಚುರಪಡಿಸುತ್ತಾನೆ. ಯೇಸುಪ್ರಭು ನನಗೆ ಕಣ್ಣುಗಳನ್ನು ನೀಡಿದರು, ಅವರು ನಿಜವಾಗಲೂ ಲೋಕರಕ್ಷಕರು, ಮೆಸ್ಸಾಯ ಎಂಬುದಾಗಿ ಆತನು ಸಾಕ್ಷ್ಯವನ್ನು ನೀಡುತ್ತಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಹೀಗಾಗಿದೆ ಮನುಷ್ಯನ ಜೀವನದಲ್ಲಿ ಉಂಟಾಗುವಂತಹ ದುಃಖಗಳನ್ನು, ನೋವುಗಳನ್ನು, ವ್ಯಸನಗಳನ್ನು ಯೇಸುಕ್ರಿಸ್ತರು ಸಂತೋಷವಾಗಿ ಮಾರ್ಪಡಿಸುತ್ತಾರೆ. ಬನ್ನಿ, ವರ್ಷಗಳ ಹಿಂದೆ ನನಗೆ ಬೈಬಲ್ ಕಲಿಸಿದಂಥ ಗುರುಗಳು ಫಾದರ್ ಜೇಮ್ಸ್ ಮನ್ಯಾಕಲ್ ಒಂದಿನ ಬಾಂಬೆ ಏರ್ಪೋರ್ಟ್ನಲ್ಲಿ ಕೂತ್ಕೊಂಡ ಸಮಯ, ಅಬುದಾಬಿಗೆ ಪ್ರಯಾಣ. ಆ ಪ್ರಯಾಣಕ್ಕೆ ಸಿದ್ಧವಾದಂತಹ ಎಲ್ಲ ಪ್ರಯಾಣಿಕರು ವಿಮಾನಕ್ಕೆ ಕಾಯುತ್ತಾ ಇರುವಂತಹ ಸಮಯ. ಆ ಸಂದರ್ಭದಲ್ಲಿ ಜರ್ಮನ್ ದೇಶದ ನಿವಾಸಿಯೊಬ್ಬ ಇಲಿ ಮತ್ತು ಹಾವನ್ನು ಹೊತ್ತುಕೊಂಡು ವಿಮಾನವನ್ನು ಹತ್ತಲು ಬರುತ್ತಾನೆ. ಕುತ್ತಿಗೆಯಲ್ಲಿ ಹಾವಿದೆ, ಕೈಯಲ್ಲಿ ಒಂದು ಇಲಿ ಇದೆ. ಅದನ್ನು ಕಂಡಂತಹ ಭದ್ರತಾ ಸಿಬ್ಬಂದಿಯವರು ಆತನನ್ನು ಒಳಗಡೆ ಪ್ರವೇಶ ಮಾಡಲು ಬಿಡುವುದಿಲ್ಲ. ಜನರೆಲ್ಲರೂ ಬೊಬ್ಬೆ ಹಾಕುತ್ತಾರೆ, ಅವನನ್ನು ಹೊರ ಹಾಕಿರಿ, ಅವನನ್ನು ಹೊರ ಹಾಕಿರಿ. ಈ ಗಲಭೆಯನ್ನು ನೋಡಿದಂಥ ಗುರುಗಳು ಮೌನವಾಗಿ ಕುಳಿತು ಆ ದೃಶ್ಯವನ್ನು ನೋಡುತ್ತಾ ಮನದಾಳದಲ್ಲಿ ಪ್ರಾರ್ಥಿಸುತ್ತಾರೆ, ಪರಿಶುದ್ಧಾತ್ಮರಲ್ಲಿ ಪ್ರಾರ್ಥಿಸುತ್ತಾರೆ. ಕೂಡಲೇ ಪರಿಶುದ್ಧಾತ್ಮರು ಗುರುಗಳಿಗೊಂದು ಸಂದೇಶವನ್ನು ನೀಡುತ್ತಾರೆ. ನೋಡು, ಈತನು ಜರ್ಮನ್ ದೇಶದವನು, ಹೆಸರು ಜೋಸಫ್ ಎಂಬುದಾಗಿ. ಕೂಡಲೇ ಗುರುಗಳು ಆತನ ಹೆಸರಿಡಿದು ಕರೆಯುತ್ತಾರೆ, ಜೋಸಫ್ ಇಲ್ಲಿ ಬಾ. ಆತನಿಗೆ ಆಶ್ಚರ್ಯ. ಪ್ರಿಯರೇ, ಇಲ್ಲಿಂದು ವಚನವನ್ನು ನಾನು ನಿಮ್ಮ ಗಮನಕ್ಕೆ ತರುತ್ತೇನೆ. ಅದು ಯೆಶಾಯ ಪ್ರವಾದಿಯ ಗ್ರಂಥ 49ನೇ ಅಧ್ಯಾಯ 15-16ನೇ ವಾಕ್ಯ. ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ನಿನ್ನ ಹೆಸರನ್ನು ನನ್ನ ಅಂಗೈಯಲ್ಲಿ ನಾನು ಚಿತ್ರಿಸಿದ್ದೇನೆ. ಯೆಶಾಯ ಪ್ರವಾದಿಯ ಗ್ರಂಥ 43ನೇ ಅಧ್ಯಾಯಕ್ಕೆ ನಾವು ಬಂದರೆ ಅಲ್ಲಿ ಯೇಸುಕ್ರಿಸ್ತರು ಅಥವಾ ಸರ್ವೇಶ್ವರ ಸ್ವಾಮಿ ಹೇಳುತ್ತಾರೆ, ನಾನು ನಿನ್ನ ಹೆಸರಿಡಿದು ಕರೆದಾತನಲ್ಲವೇ. ನಮ್ಮೆಲ್ಲರ ಹೆಸರುಗಳು ಪ್ರಪಂಚದಲ್ಲಿ ಕೋಟ್ಯಾಂತರ ಮನುಷ್ಯರು ಇದ್ದರೂ ಅವರಲ್ಲಿ ಪ್ರತಿಯೊಂದು ಮನುಷ್ಯನನ್ನು ವೈಯಕ್ತಿಕವಾಗಿ ದೇವರು ಬಲ್ಲರು. ಯಾಕಂದರೆ ದೇವರಾಗಿದ್ದಾರೆ ಮನುಷ್ಯನ ಸೃಷ್ಟಿಕರ್ತ. ಹಾಗಾಗಿ ಪ್ರತಿಯೊಂದು ಮನುಷ್ಯನ ಹೆಸರು ದೇವರ ಅಂಗೈಯಲ್ಲಿ ಚಿತ್ರಣವಾಗಿದೆ. ಹಾಗಾಗಿ ಗುರುಗಳಿಗೆ ಪವಿತ್ರಾತ್ಮರು ಆ ವ್ಯಕ್ತಿಯ ಹೆಸರನ್ನು ಹೇಳಿಕೊಡುತ್ತಾರೆ. ಗುರುಗಳು ನಿಸ್ಸಂದೇಹವಾಗಿ ಆ ಹೆಸರಿಡಿದು ಕರೆಯುತ್ತಾರೆ. ಕೂಡಲೇ ಆ ವ್ಯಕ್ತಿ ಗುರುಗಳ ಬಳಿಗೆ ಬರುವಾಗ ಗುರುಗಳನ್ನು ನೋಡುತ್ತಾನೆ. ಕುತ್ತಿಗೆಯಲ್ಲಿ ಧರಿಸಿದಂತಹ ದೊಡ್ಡ ಒಂದು ಶಿಲುಬೆಯನ್ನು ನೋಡುತ್ತಾನೆ. ಹಾಗಾಗಿ ಆತನು ಗುರುಗಳಿಗೆ ಆಶ್ಚರ್ಯವಾಗಿ ಪ್ರಶ್ನೆ ಕೇಳುತ್ತಾನೆ. ಅದಕ್ಕೂ ಮುಂಚೆ ಗುರುಗಳು ಆತನನ್ನು ಪ್ರೀತಿಯಿಂದ ಕರೆಯುತ್ತಾರೆ, ನನ್ನ ಮಗನೇ ಇಲ್ಲಿ ಬಾ, ನನ್ನ ಮಗ ಜೋಸೆಫನೇ ಇಲ್ಲಿ ಬಾ. ಆತನು ಬಹಳ ಆಶ್ಚರ್ಯವಾಗಿ ಗುರುಗಳಲ್ಲಿ ಪ್ರಶ್ನೆ ಕೇಳುತ್ತಾನೆ, ಯಾಕಾಗಿ ನೀವು ನನ್ನ ಮಗನೇ ಎಂದು ಕರೆದ್ರಿ? ಆಗ ಗುರುಗಳು ಹೇಳುತ್ತಾರೆ, ನೋಡು, ನಾನೊಬ್ಬ ಕಥೋಲಿಕ ಗುರು. ಹಾಗಾಗಿ ನನ್ನ ಕುತ್ತಿಗೆಯಲ್ಲಿ ಇರ್ತಕ್ಕಂಥ ಶಿಲುಬೆಯನ್ನು ನೋಡು. ಈ ಯೇಸು ಪ್ರಭು ಸಕಲ ಮನುಷ್ಯರಿಗೆ ಅವರ ಆತ್ಮರಕ್ಷಣೆಗಾಗಿ ಪ್ರಾಣವನ್ನು ಅರ್ಪಣೆ ಮಾಡಿದ ದೇವರು. ಹಾಗಾಗಿ ಆ ದೇವರ ಪ್ರತಿನಿಧಿಯಾದಂಥ ನಾನು ಆತ್ಮೀಕವಾದ ಭಾಷೆಯಲ್ಲಿ ನಿನ್ನನ್ನು ಮಗನೆಂದು ಸಂಬೋಧನೆ ಮಾಡಿದ್ದೇನೆ. ಯಾಕಂದರೆ ಈ ಭೂಮಿಯಲ್ಲಿರುವ ಎಲ್ಲ ಮಕ್ಕಳು ದೇವರ ಮಕ್ಕಳು. ಹಾಗಾಗಿ ನಾನು ಆ ಯೇಸುವಿನ ಪ್ರೀತಿಯಿಂದಾಗಿದೆ ನಿನ್ನನ್ನು ಮಗನೇ ಎಂಬುದಾಗಿ ಕರೆದದ್ದು. ಕೂಡಲೇ ಆತನ ಕಣ್ಣುಗಳು ತುಂಬಿ ಬಂದವು. ಯಾಕಂದರೆ ಈ ಭೂಮಿಯಲ್ಲಿ ಆತನನ್ನು ಪ್ರೀತಿ ಮಾಡುವವರು ಯಾರೂ ಇರಲಿಲ್ಲ. ಬಾಲ್ಯದಲ್ಲಿ ತನ್ನ ತಂದೆ ತಾಯಿಯರನ್ನು ಕಳೆದುಕೊಂಡು ಆತನ ಅನಾಥನಾಗಿದ್ದ. ಆತನಿಗೆ ಯಾರೂ ಇಲ್ಲದೆ ಬೆಳೆದು ಬಂದ ಸಂದರ್ಭದಲ್ಲಿ ಆತನ ಪರಿಸರ, ಆತನ ಸುತ್ತಮುತ್ತಲಿದ್ದ ಜನ ಆತನನ್ನು
ಬೇಡವಾದ ರೀತಿಯಲ್ಲಿ ದುರುಪಯೋಗ ಮಾಡಿದ್ದರ ನಿಮಿತ್ತವಾಗಿ ಬಹಳ ಜಿಗುಪ್ಸೆಯು ನಿರಾಶೆಯು ಆ ಸಹೋದರನ ಮನಸ್ಸಿನಲ್ಲಿ ನೆಲೆಗೊಂಡು, ನನಗೆ ಯಾರೂ ಇಲ್ಲ, ಈ ಭೂಮಿಯಲ್ಲಿ ನಾನು ಜನಿಸಿದ್ದು ವ್ಯರ್ಥ, ನನ್ನನ್ನು ಸಂರಕ್ಷಿಸುವ, ನನ್ನನ್ನು ಪ್ರೀತಿಸುವ, ನನ್ನ ದುಃಖವನ್ನು ನಿರಾಶೆಯನ್ನು ಹೋಗಲಾಡಿಸುವ ದೇವರೆಲ್ಲಿದ್ದಾರೆ ಎಂಬುದಾಗಿ ಆತನು ಹುಡುಕುವಾಗ ಜರ್ಮನ್ ದೇಶಕ್ಕೆ ಬಂದ ಒಂದು ಸನ್ಯಾಸಿ ಆತನಿಗೆ ಪರಿಚಯವಾಗಿ ಆತನು ಕೆಲವು ಶಾಸ್ತ್ರೋಕ್ತಿಗಳನ್ನು ಆತನಿಗೆ ಹೇಳಿಕೊಟ್ಟು ಅದರಲ್ಲಿ ಅವನು ಧ್ಯಾನ ಮಗ್ನನಾಗಿ ಕೆಲವು ಕಾಲ ಧ್ಯಾನಿಸಿದರೂ ಅವನಿಗೆ ಪ್ರಯೋಜನವಾಗಲಿಲ್ಲ. ಸನ್ಯಾಸಿ ಭಾರತ ದೇಶಕ್ಕೆ ಬಂದಾಗ ಆ ಸನ್ಯಾಸಿಯ ಫೋನ್ ನಂಬರಲ್ಲಿ ಈ ವ್ಯಕ್ತಿ ಸಂಪರ್ಕ ಮಾಡಿ ತನ್ನ ದುಃಖವನ್ನು ಹೇಳಿಕೊಳ್ತಾ ಇದ್ದ. ಗುರುಗಳೇ, ನೀವಿಲ್ಲಿ ಬಂದ್ರಿ, ನನಗೆ ಉಪದೇಶ ಮಾಡಿದ್ರಿ, ಯಾವ ಶ್ಲೋಕಗಳನ್ನು ಉಚ್ಚರಿಸಿದರೂ ನನಗೆ ಸಮಾಧಾನ ಆಗ್ತಾ ಇಲ್ಲ, ನನಗೆ ದುಃಖ ಹೋಗ್ತಾ ಇಲ್ಲ. ಆಗ ಸನ್ಯಾಸಿ ಹೇಳಿದರು, ಸ್ವಲ್ಪ ಕಾಲಕ್ಕೆ ನೀನು ಭಾರತಕ್ಕೆ ಬಾ, ನನ್ನ ಆಶ್ರಮದಲ್ಲಿ ಉಳಿದುಕೋ. ಹಾಗಾಗಿ ಆ ವ್ಯಕ್ತಿ ಆಶ್ರಮಕ್ಕೆ ಬಂದ, ಭಾರತ ದೇಶಕ್ಕೆ ಬಂದ. 6 ತಿಂಗಳ ಕಾಲ ಸನ್ಯಾಸಿಯ ಆಶ್ರಮದಲ್ಲಿ ಉಳ್ಕೊಂಡ. ಅಲ್ಲಿಯೂ ಅವನಿಗೆ ಸಮಾಧಾನ ಸಿಕ್ಕದೆ ತನ್ನ ವೀಸಾ ಮುಗಿದು ಹೋಗುವಂಥ ಅವಸ್ಥೆಯಲ್ಲಿ ಹೇಳಿದ, ನನಗೆ ಸಮಾಧಾನವಾಗಲಿಲ್ಲ, ನಾನು ಬಯಸಿದ ಸಂತೋಷ ನನಗೆ ಸಿಗಲಿಲ್ಲ, ಹಾಗಾಗಿ ನಾನು ದುಃಖದಲ್ಲಿ ವಾಪಸ್ ಹೋಗ್ತಾ ಇದ್ದೇನೆ. ಸನ್ಯಾಸಿ ಅಂದರೂ ಒಂದು ಇಲಿಯನ್ನು ಅವನ ಕೈಲಿ ಕೊಟ್ಟು ಒಂದು ಹಾವನ್ನು ಅವನ ಕುರುಳಿಗೆ ಸೊತ್ತಿ, ನೋಡು, ಇದನ್ನು ತೆಗೆದುಕೊಂಡು ಹೋಗು, ಇದು ನಿನಗೆ ಸಂತೋಷವನ್ನು ನೀಡುತ್ತೆ. ಆ ಒಂದು ಭರವಸೆಯಲ್ಲಿ ಆತನು ಅದನ್ನು ಕೊರಳಿಗೆ ಸುತ್ತಿ ಇದನ್ನು ಈ ಇಲಿಯನ್ನು ಕೈಯಲ್ಲಿ ಹಿಡಿದು ವಿಮಾನ ನಿಲ್ದಾಣಕ್ಕೆ ಬಂದದ್ದು. ಹಾಗಾಗಿ ಅಲ್ಲಿ ಭದ್ರತಾ ಸಿಬ್ಬಂದಿ ಆತನನ್ನು ಒಳಗಡೆ ಬಿಡದೇ ಇರತಕ್ಕಂಥ ಒಂದು ಅವಸ್ಥೆಯಲ್ಲಿ ಪವಿತ್ರಾತ್ಮರ ನೆರವಿನಿಂದ ಆತನ ಹೆಸರಿಡಿದು ಕರೆದು ಮಗನೇ ಎಂದು ಸಂಬೋಧಿಸಿದಂತಹ ಗುರುಗಳ ಮುಂದೆ ಹೃದಯ ಒಡೆದಂಥ ಅವಸ್ಥೆಯಲ್ಲಿ ತನ್ನನ್ನೆಲ್ಲರೂ ತಿರಸ್ಕರಿಸಿ ತಂದೆ ತಾಯಿಯನ್ನು ಕಳೆದುಕೊಂಡು ಬಹಳ ನಿರಾಶೆಯಿಂದ ವೇದನೆಯಿಂದ ಆತನು ಭಾರತಕ್ಕೆ ಬಂದು ಸನ್ಯಾಸಿ ಹೇಳಿದ ಎಲ್ಲ ಕಾರ್ಯಗಳನ್ನು ಮಾಡಿ ಅಲ್ಲಿಯೂ ಆತನಿಗೆ ಯಾವ ರೀತಿಯ ಸಮಾಧಾನ ಸಿಕ್ಕದೆ ವ್ಯರ್ಥವಾಗಿ ಆತನು ಹಿಂದಿರುಗಿ ಹೋಗುವಂಥ ಅವಸ್ಥೆ. ಆ ಗುರುಗಳ ಮುಖವನ್ನೇ ಅವನು ನೋಡುವಾಗ ಗುರುಗಳಂದರು, ನೀನು ಜರ್ಮನ್ ದೇಶದವನು, ನಿನ್ನ ಹೆಸರು ಜೋಸೆಫ್ ಎಂದು ಹೇಳಿದ್ದು ನಿನಗಾಗಿ ಜೀವ ಕೊಟ್ಟಂತಹ ಯೇಸು ಕ್ರಿಸ್ತರು. ತನ್ನ ಶಿಲುಬೆಯನ್ನು ತೋರಿಸಿ ಅವರು ಹೇಳಿದರು, ಈ ಯೇಸು ಕ್ರಿಸ್ತರಾಗಿದ್ದಾರೆ, ನಿನಗೆ ಜೀವವನ್ನು ನೀಡಿದ್ದು, ನಿನ್ನ ಹೆಸರನ್ನು ತನ್ನ ಅಂಗೈಯಲ್ಲಿ ಚಿತ್ರಿಸಿರುವುದು ಆ ಕಾರಣಕ್ಕೋಸ್ಕರ. ಅವರು ನನಗೆ ಹೇಳಿದ್ದರಿಂದ ನಿನ್ನ ಜೀವನದ ಗೂಢಾರ್ಥ ನನಗೆ ತಿಳಿಯಿತು, ಹಾಗಾಗಿ ನೀನು ಅದನ್ನು ಬಿಸಾಡಿ ಬಾ, ಹಾವನ್ನು ಮತ್ತು ಇಲಿಯನ್ನು ಅಲ್ಲೆಲ್ಲಿಯಾದರೂ ಹಾಕಿ ಬಾ, ನಾನು ನಿನಗೆ ಈ ದೇವರ ಕುರಿತಾಗಿ ಹೇಳಿಕೊಡುತ್ತೇನೆ. ಆಗ ಆತನು ಸಮ್ಮತಿಸಿದ. ಒಂದೇ ಕ್ಷಣದಲ್ಲಿ ಅದನ್ನು ಬಿಟ್ಟು ವಿಮಾನವನ್ನು ಹತ್ತಿದ. ಗುರುಗಳ ಪಕ್ಕದಲ್ಲಿ ಕೂತ್ಕೊಂಡ. 3 ಗಂಟೆಗಳವರೆಗೆ ವಿಮಾನದಲ್ಲೇ ಗುರುಗಳು ಆತನ ಪಾಪ ನಿವೇದನೆಯನ್ನು ಕೇಳುತ್ತಾರೆ, ಆತನ ಹೃದಯದ ದುಃಖವನ್ನು ಕೇಳುತ್ತಾರೆ, ಆತನ ಅನುಭವಿಸಿ ಬಂದ ವೇದನೆಯನ್ನು ಕೇಳುತ್ತಾರೆ. ಕೊನೆಗೆ ಆ ವಿಮಾನದಲ್ಲಿ ಆತನ ತಲೆ ಮೇಲೆ ಕೈಗಳನ್ನಿಟ್ಟು ಆತನಿಗೋಸ್ಕರ ಪ್ರಾರ್ಥನೆ ಮಾಡುತ್ತಾರೆ. ಪರಿಶುದ್ಧಾತ್ಮರ ಶಕ್ತಿಯು ಜೋಸೆಫನ ಮೇಲೆ ಇಳಿದು ಬಂದಾಗ ತುಂಬಿದ ಕಣ್ಣುನೀರಿನಲ್ಲಿ ಹೇಳುತ್ತಾನೆ ಗುರುಗಳನ್ನು, ಅಪ್ಪ, ನಾನು ಎಂದಿಗೂ ಅನುಭವಿಸದ ಸಂತೋಷವನ್ನು ಈಗ ಅನುಭವಿಸ್ತಾ ಇದ್ದೇನೆ. ನನ್ನ ಜೀವನದಲ್ಲಿ ನಾನು ಏನನ್ನು ಹುಡುಕುತ್ತಾ ಇದ್ನೋ, ನನ್ನ ಬದುಕಿನಲ್ಲಿ ನಾನು ಏನನ್ನು ಹುಡುಕುತ್ತಾ ಬಂದೆನೋ ಅದು ಇವತ್ತು ನನಗೆ ಲಭ್ಯವಾಯಿತು. ಇನ್ನು ಇದು ಸಾಕು, ನನಗೆ ಇನ್ಯಾವುದೂ ನನಗೆ ಅವಶ್ಯಕತೆ ಇಲ್ಲ. ಇದಕ್ಕೋಸ್ಕರವೇ ನಾನು ಇಷ್ಟು ವರ್ಷಗಳ ಕಾಲ ಹಂಬಲಿಸಿದ್ದು, ಇದಕ್ಕೋಸ್ಕರವೇ ಇಷ್ಟು ವರ್ಷಗಳ ಕಾಲ ನಾನು ಹುಡುಕುತ್ತಾ ಇದ್ದದ್ದು, ನನಗೆ ಹುಡುಕುತ್ತಾ ಇದ್ದದ್ದು ಸಿಕ್ಕಿತು. ಪ್ರಿಯ ಸಹೋದರ ಸಹೋದರಿಯರೇ, ಬಹಳ ಗಂಭೀರವಾಗಿ ಯೇಸು ಕ್ರಿಸ್ತರು ಹೇಳಿದ 3 ವಿಷಯಗಳು. 1, ಕೇಳಿರಿ ನಿಮಗೆ ಕೊಡಲಾಗುವುದು. 2, ಹುಡುಕಿರಿ ನಿಮಗೆ ಸಿಗುವುದು. 3, ತಟ್ಟಿರಿ ನಿಮಗೆ ಬಾಗಿಲು ತೆರೆಯಲಾಗುವುದು. ಕೇಳಿರಿ, ಏನನ್ನಾಗಿದೆ ಕೇಳಬೇಕಾಗಿರುವುದು. ಒಲವಿನ ಸಹೋದರ ಸಹೋದರಿಯರೇ, ಪ್ರತಿಯೊಂದು ಮನುಷ್ಯರ ಬದುಕಿನಲ್ಲಿ ಕೇಳಲಿಕ್ಕೆ ಒಂದು ಕಾರ್ಯ ಉಂಟ. ಅದೇನದು? ಈ ಭೂಮಿಯಲ್ಲಿ ಸರ್ವ ಮನುಷ್ಯರು ಇಚ್ಛಿಸುವುದು, ಭಾಳ ಮನುಷ್ಯರು ದುಃಖ ಪಡುವುದು, ಈ ಭೂಮಿಯಲ್ಲಿ ನನ್ನನ್ನು ಅರ್ಥೈಸಿಕೊಳ್ಳುವ, ನನ್ನನ್ನು ಸ್ನೇಹಿಸುವ, ನನ್ನನ್ನು ಸ್ವೀಕಾರ ಮಾಡತಕ್ಕಂತಹ ಒಂದು ಮನುಷ್ಯರು ನನ್ನ ಬದುಕಿನಲ್ಲಿ ಬೇಕು. ಅದು ಸಿಕ್ಕದೇ ಇರುವಂಥ ಎಲ್ಲ ಮನುಷ್ಯರು ದೇವರಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಯಾಕಾಗಿ ನೀನು ನನ್ನನ್ನು ಸೃಷ್ಟಿಸಿದೆ? ಈ ಭೂಮಿಯಲ್ಲಿ ನಾನು ಜನಿಸಿ ಏನು ಫಲ? ನನ್ನನ್ನು ಯಾರು ಪ್ರೀತಿ ಮಾಡದಿದ್ದ ಪಕ್ಷದಲ್ಲಿ, ಅಂಗೀಕರಿಸದೇ ಇದ್ದ ಪಕ್ಷದಲ್ಲಿ ನಾನು ಯಾತಕ್ಕೋಸ್ಕರ, ಯಾರಿಗೋಸ್ಕರ ಜೀವಿಸಬೇಕು? ಜೀವಿಸುವ ಅರ್ಥವಾದರೂ ಏನು? ಅದಾಗಿದೆ ಮನುಷ್ಯರು ಕೇಳುವಂಥ ಪ್ರಶ್ನೆ. ಈ ಪ್ರಶ್ನೆ ದೇವರಲ್ಲಿ ಕೇಳುವಾಗ ಅದಕ್ಕೆ ಬದಲಾಗಿ, ದೇವರೇ, ನನಗೆ ನಿನ್ನ ಸ್ನೇಹ, ನನಗೆ ನಿನ್ನ ಪ್ರೀತಿ, ನನಗೆ ನಿನ್ನ
ಕರುಣೆ ನನ್ನ ಜೀವನದಲ್ಲಿ ಲಭ್ಯವಾಗಬೇಕೆನ್ನುವಂತಹ ಒಂದು ಆಸಕ್ತಿಯಿಂದ ಮನುಷ್ಯನು ದೇವರಲ್ಲಿ ಕೇಳುವಾಗ ಖಂಡಿತವಾಗಿ ಮನುಷ್ಯನು ಕೇಳಿದಂಥ ಕಾರ್ಯಗಳನ್ನು ದೇವರು ಪರಿಹಾರ ಮಾಡುತ್ತಾರೆ, ಕರುಣಿಸುತ್ತಾರೆ. ಎರಡನೇದಾಗಿ ಹುಡುಕುವುದು. ಬಹಳ ಮುಖ್ಯವಾಗಿ ಲೋಕದಲ್ಲಿ ಮನುಷ್ಯನು ಹುಡುಕುವುದು ಸಂತೃಪ್ತಿಯನ್ನು, ಸಮಾಧಾನವನ್ನು. ಪ್ರಿಯರೇ, ಲೋಕದಲ್ಲಿ ಸಂತೃಪ್ತಿಯನ್ನು, ಸಮಾಧಾನವನ್ನು ಗಳಿಸಿಕೊಳ್ಳುವುದಕ್ಕಾಗಿ ಮನುಷ್ಯನು ಓಡುತ್ತಾ ಇದ್ದಾನೆ. ಮದ್ಯಪಾನದ ಹಿಂದೆ, ಧೂಮಪಾನದ ಹಿಂದೆ, ಲೈಂಗಿಕ ಆಸಕ್ತಿಗಳ ಹಿಂದೆ ಮನುಷ್ಯನು ಓಡುತ್ತಾ ಇದ್ದಾನೆ. ಕಾರಣ, ಮನುಷ್ಯನಿಗೆ ಸಂತೃಪ್ತಿ ಬೇಕು, ಮನುಷ್ಯನಿಗೆ ಸುಖ ಬೇಕು, ಮನುಷ್ಯನಿಗೆ ಸಂತೃಪ್ತಿ ಎನ್ನುವುದು ಬೇಕು. ಆದರೆ ಇದ್ಯಾವುದರಲ್ಲಿಯೂ ಕೂಡ ಮನುಷ್ಯನು ಸಂತೃಪ್ತಿಯನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದಲೇ ಯೆರೆಮೀಯ ಪ್ರವಾದಿಯ ಗ್ರಂಥ 29ನೇ ಅಧ್ಯಾಯ 12ನೇ ವಚನಕ್ಕೆ ನಾವು ಬರುವುದಾದರೆ, ಈ 12ನೇ ವಚನದಲ್ಲಿ ದೇವರು ಹೀಗೆನ್ನುತ್ತಾರೆ, ನೀವು ನನ್ನನ್ನು ಹುಡುಕುವಿರಿ, ನನ್ನನ್ನು ಕಂಡುಕೊಳ್ಳುವಿರಿ, ಹೌದು ನಾನು ನಿಮಗೆ ದೊರೆಯುವನು. ಯಾವಾಗ? ನೀವು ಮನಪೂರ್ವಕವಾಗಿ ನನ್ನನ್ನು ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಪ್ರಿಯರೇ, ನಾನು ವಿವರಿಸಿದಂತೆ ಜೀವಿತದಲ್ಲಿ ದುಃಖ, ದುಗುಡಗಳು, ಸಂಕಟಗಳು ಪ್ರಾರಂಭವಾಗುವಾಗ ಮಾಟ ಮಂತ್ರಗಳ ಹಿಂದೆ, ಶಾಸ್ತ್ರ ಶಕುನಗಳ ಹಿಂದೆ ನಾವು ಓಡುತ್ತೇವೆ. ನಮಗೆ ಬೇಕಾದ ಸಂತೃಪ್ತಿಯನ್ನು, ಸಮಾಧಾನವನ್ನು ಗಳಿಸಿಕೊಳ್ಳಲು, ಬೇಕಾದ ಸೌಲಭ್ಯಗಳನ್ನು ಗಳಿಸಿಕೊಳ್ಳಲು ಇವುಗಳಲ್ಲಿ ಆಶ್ರಯಿಸುತ್ತೇವೆ. ಅವೆಂದಿಗೂ ನಮಗೆ ತೃಪ್ತಿಯನ್ನು ಮತ್ತು ಸಮಾಧಾನವನ್ನು ಹಾಗೂ ನಾವು ಬಯಸುವಂಥ ಆಶೀರ್ವಾದಗಳನ್ನು ನೀಡಲು ಸಾಧ್ಯವಿಲ್ಲ. ಹಾಗಾಗಿ ಯಾವಾಗ ಅವೆಲ್ಲವುಗಳನ್ನು ತ್ಯಜಿಸಿ ದೇವರನ್ನು ಮನಪೂರ್ವಕವಾಗಿ ಹುಡುಕುತ್ತೇವೆ, ಅಲ್ಲಿ ಆಗಿದೆ ನಾವು ದೇವರನ್ನು ಕಂಡುಕೊಳ್ಳುವುದು. ಬಹಳ ಮುಖ್ಯವಾಗಿ ಅಲ್ಲ, ನಾವು ದೇವರನ್ನು ಕಂಡುಕೊಳ್ಳುವುದಕ್ಕಾಗಿ ಇಡುವಂಥ ಒಂದು ಹೆಜ್ಜೆ ನೋಡಿ. ಆ ವಿದೇಶಿಯ ಸಹೋದರ, ಜರ್ಮನ್ ದೇಶದಿಂದ ಬಂದಂತಹ ಜೋಸೆಫ್ ಬಹಳ ದುಃಖದಲ್ಲಿ, ವೇದನೆಯಲ್ಲಿ ದೇವರಿಗೋಸ್ಕರ ಹಂಬಲಿಸುವಾಗ, ದೇವರ ಸಂತೃಪ್ತಿ ಮತ್ತು ಪ್ರೀತಿ ಕರುಣೆಗಾಗಿ ಹಂಬಲಿಸುವಾಗ ಆತನ ಇಟ್ಟಂಥ ಒಂದೇ ಹೆಜ್ಜೆ. ಆದರೆ ಆ ದೈವಾನ್ವೇಷಣೆಯ ಕಾರ್ಯದಲ್ಲಿ, ಅವನ ಜೀವನದಲ್ಲಿ ಗುರುಗಳ ಮುಖಾಂತರ ದೇವರು ಪ್ರವೇಶ ಮಾಡಿ ಆತನಿಗೆ ತೃಪ್ತಿಯನ್ನು ಕರುಣಿಸುತ್ತಾರೆ, ಆತನಿಗೆ ದೈವ ಪ್ರೀತಿಯನ್ನು ಕರುಣಿಸುತ್ತಾರೆ. ಆ ದೈವ ಪ್ರೀತಿಯು ಆತನಲ್ಲಿ ತುಂಬುವಾಗ ತುಂಬಿದ ಕಣ್ಣೀರಿನಲ್ಲಿ ಗುರುಗಳಿಗೆ ಅಪ್ಪ ಎಂದು ಸಂಬೋಧನೆ ಮಾಡಿ ಆತನು ಹೇಳುತ್ತಾನೆ, ನಾನು ಇವತ್ತು ಏನನ್ನು ಕಳೆದುಕೊಂಡಿದ್ದೋ ಅದನ್ನು ಗಳಿಸಿಕೊಂಡೆ, ಯಾವುದಕ್ಕೋಸ್ಕರ ಹಂಬಲಿಸುತ್ತಿದ್ನೋ ಅದನ್ನು ಕಂಡುಕೊಂಡೆ, ಯಾವ ಪ್ರೀತಿಗೋಸ್ಕರ ನಾನು ಹಂಬಲಿಸುತ್ತಿದ್ನೋ ಅದು ನನಗೆ ಸಿಕ್ಕಿತು, ಇನ್ನು ಸಾಕು ಅಂತ ಹೇಳಿ ಗುರುಗಳಿಗೆ ಸಾಯುವವರೆಗೆ ಶುಭ ಸಂದೇಶದ ಕಾರ್ಯದಲ್ಲಿ ನೆರವನ್ನು ನೀಡಿದಂಥ ವ್ಯಕ್ತಿ ಜೋಸೆಫ್. ಕೊನೆಯದಾಗಿ ಆತನು ಉಗ್ರಗಾಮಿಗಳ ಒಂದು ತೀಕ್ಷ್ಣವಾದಂತಹ ದಂಡನೆಗೆ ಗುರಿಯಾಗಿ ತನ್ನ ಪ್ರಾಣವನ್ನು ಅರ್ಪಿಸುತ್ತಾನೆ, ರಕ್ತಸಾಕ್ಷಿಯಾಗಿ ಮಡಿಯುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಬಹಳ ಗಮನಾರ್ಹವಾದಂಥ ವಿಷಯ. ಹಾಗಾಗಿ ಯೇಸು ಕ್ರಿಸ್ತರು ದುಃಖಕ್ಕೂ, ವೇದನೆಗೂ, ವ್ಯಸನಕ್ಕೂ ಸಾಂತ್ವನವನ್ನು ನೀಡುವ ಹಾಗೂ ನಮ್ಮ ಗೋಳಾಟವನ್ನು ಸಂತೋಷವಾಗಿ ಮಾರ್ಪಡಿಸುವ ಏಕಮಾತ್ರ ದೇವರು. ಈ ವಚನ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುತ್ತಿರುವ ನನ್ನೊಲವಿನ ಸಹೋದರನೇ, ನನ್ನೊಲವಿನ ಸಹೋದರಿಯೇ, ನಿನ್ನ ಬದುಕಿನಲ್ಲಿ ಯಾವುದೇ ದುಃಖವಿರಬಹುದು, ಯಾವುದೇ ವೇದನೆ ಇರಬಹುದು, ಯಾವುದೇ ಕಣ್ಣೀರಿರಬಹುದು, ಮನುಷ್ಯರಿಂದಾಗಲಿ ಯಾವ ಶಕ್ತಿಯಿಂದಾಗಲಿ ಪರಿಹಾರ ಮಾಡಲಿಕ್ಕಾಗದೇ ಇರುವಂತಹ ಕಾರ್ಯಗಳು ನಿನ್ನ ಬದುಕಿನಲ್ಲಿ ಇರಬಹುದು. ನೀನು ಪೂರ್ಣ ಹೃದಯದಿಂದ ಈ ವಚನ ಶುಶ್ರೂಷೆಯಲ್ಲಿ ಪಾಲ್ಗೊಂಡು ಯೇಸುಕ್ರಿಸ್ತರ ಪ್ರೀತಿಗೂ ಮಮತೆಗೂ ನೀ ಹಂಬಲಿಸಿ ಆ ಯೇಸುಕ್ರಿಸ್ತರನ್ನು ನಿನ್ನ ಹೃದಯದಲ್ಲಿ ಸ್ವಾಗತಿಸಿದೆ ಆದರೆ, ನಿನ್ನ ಕಣ್ಣೀರನ್ನು ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಟದೇ ಆದರೆ, ನಿಶ್ಚಯವಾಗಿಯೂ ಯೇಸು ಪ್ರಭು ನಿನ್ನ ಜೀವನಕ್ಕೆ ಈಗಲೇ ನಿನ್ನ ಹೃದಯಕ್ಕೆ ಪ್ರವೇಶ ಮಾಡುತ್ತಾರೆ. ಬಹಳ ಮುಖ್ಯವಾಗಿ ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 11ನೇ ವಾಕ್ಯದಿಂದ 17ನೇ ವಾಕ್ಯದವರೆಗೆ ನಾವು ಓದುವುದಾದರೆ, ಒಂದು ದಿನ ಯೇಸುಕ್ರಿಸ್ತರು ಎಂದಿನಂತೆ ಒಂದು ಹಳ್ಳಿಯಲ್ಲಿ ನಡೆಯುತ್ತಾ ಇದ್ದಾರೆ. ಅದು ನಾಯಿನ್ ಎನ್ನುವಂಥ ಒಂದು ಊರು. ಈ ನಾಯಿನ್ ಊರಿನಲ್ಲಿ ಯೇಸುಕ್ರಿಸ್ತರು ನಡೆಯುತ್ತಾ ಇದ್ದಾರೆ. ಯೇಸುವಿನ ಹಿಂದೆ ಬಹಳಷ್ಟು ಜನರು ಹೋಗುತ್ತಾ ಇದ್ದಾರೆ. ಸಂತೋಷದಿಂದ ಯೇಸುಕ್ರಿಸ್ತರ ಹಿಂದೆ ಹೋಗುತ್ತಾ ಇದ್ದಾರೆ ಜನರು. ಯಾಕಾಗಿ? ಯೇಸುಕ್ರಿಸ್ತರು ಅದ್ಭುತಗಳನ್ನು ಮಾಡುವ ದೇವರು. ಇವತ್ತು ಯೇಸುಕ್ರಿಸ್ತರು ಯಾರನ್ನು ಸಂಧಿಸುತ್ತಾರೆ, ಯಾರ ಮೇಲೆ ತಮ್ಮ ಕರಗಳನ್ನು ಇಡುತ್ತಾರೆ, ಯಾವ ವ್ಯಾಧಿಯನ್ನು ಗುಣಪಡಿಸುತ್ತಾರೆ, ಯಾವ ಪೈಶಾಚಿಕ ಶಕ್ತಿಯನ್ನು ಯೇಸುಕ್ರಿಸ್ತರು ಬಿಡಿಸುತ್ತಾರೆ, ಅದನ್ನು ಕಾಣುವಂತಹ ಕುತೂಹಲವಾದಂತಹ ಒಂದು ಅವಸ್ಥೆಯಲ್ಲಿ ಜನರು ಯೇಸುಕ್ರಿಸ್ತರ ಹಿಂದೆ ಬರುವಾಗ ಯೇಸುಕ್ರಿಸ್ತರ ಎದುರುಗಡೆ ಮತ್ತೊಂದು ಗುಂಪು ಬರುತ್ತೆ.
ಅದು ಬಹಳ ದುಃಖ ತುಂಬಿದ ಗುಂಪು, ಅದಾಗಿದೆ ಶವಯಾತ್ರೆ. ಓರ್ವ ವಿಧವೆ ತನ್ನ ಏಕಮಾತ್ರ ಮಗನನ್ನು ಕಳೆದುಕೊಂಡು ದುಃಖಿಸುತ್ತಾ ಆ ಮಗನ ಪಾರ್ಥಿವ ಶರೀರ ಚಟ್ಟದ ಮೇಲೆ ಜನ ಹೊತ್ಕೊಂಡು ಹೋಗುವಂತಹ ಒಂದು ಅವಸ್ಥೆಯಲ್ಲಿ ಆಕೆ ಬಹಳ ದುಃಖದಿಂದ ಪ್ರಲಾಪಿಸುತ್ತಾ ದಾರಿ ನಡೆಯಲಿಕ್ಕೆ ಸಾಧ್ಯವಾಗದೆ ಅವರಿವರ ಹೆಗಲ ಮೇಲೆ ಬಿದ್ದು ಹಾದು ಹೋಗುತ್ತಾ ಇದ್ದಾಳೆ. ಯೇಸು ಪ್ರಭು ಆ ದೃಶ್ಯವನ್ನು ನೋಡುತ್ತಾರೆ. ಬಹಳ ದುಃಖ ತುಂಬಿದ ದೃಶ್ಯ. ಆಕೆಗೆ ನನ್ನವರೆಂದು ಯಾರೂ ಇಲ್ಲ, ಗಂಡನನ್ನು ಕಳೆದುಕೊಂಡಿದ್ದಾಳೆ, ತನ್ನ ಸರ್ವಸ್ವ ಮಗನು ಮಾತ್ರವೇ. ಆ ಮಗನನ್ನು ಕಳೆದುಕೊಂಡು ಅಂತಿಮ ಯಾತ್ರೆಯಲ್ಲಿ ಆಕೆ ನಡೆಯುತ್ತಾ ಇದ್ದಾಳೆ. ಆಕೆಯ ಹೃದಯದಲ್ಲಿ ಭಯಂಕರವಾದ ದುಃಖ. ಆ ದುಃಖವನ್ನು ಜನರೆಲ್ಲರೂ ಹಂಚಿಕೊಂಡು ಆಕೆ ಪ್ರಲಾಪಿಸುವುದನ್ನು ಕಂಡು ಜನರ ಗುಂಪು ಕೂಡ ಪ್ರಲಾಪಿಸುತ್ತಾ ಹಿಂದೆ ಹೋಗುತ್ತಾ ಇದೆ. ಎಷ್ಟೇ ದೊಡ್ಡ ಮನುಷ್ಯರು ಆ ದುಃಖವನ್ನು ನೋಡಿದರು, ಎಂತಹ ಘನವೈದ್ಯರು ಆ ದುಃಖವನ್ನು ಕಂಡರು. ಒಂದು ಮನುಷ್ಯನಿಂದಲೂ ಒಂದು ವೈದ್ಯನಿಂದಲೂ ಆ ದುಃಖವನ್ನು ಪರಿಹರಿಸಲು ಸಾಧ್ಯವಿಲ್ಲ. ಆದರೆ ಯಾವಾಗ ಯೇಸು ಪ್ರಭುವಿನ ಆ ಪರಿಶುದ್ಧವಾದ ಕಣ್ಣಿನ ನೋಟ ಆ ವಿಧವೆಯ ಮೇಲೆ ಬೀಳುತ್ತೆ, ಆಕೆಯ ಕಣ್ಣೀರನ್ನು ಸ್ವಾಮಿ ನೋಡುತ್ತಾರೆ, ಯೇಸುವಿನ ಹೃದಯ ಕರಗುತ್ತದೆ. ಕೂಡಲೇ ಯೇಸು ಪ್ರಭು ಚಟ್ಟದ ಬಳಿ ಹೋಗುತ್ತಾರೆ. ಹೆಣ ಹೊತ್ತುಕೊಂಡು ಹೋಗುತ್ತಿದ್ದವರು ಒಂದು ಕ್ಷಣ ನಿಲ್ಲುತ್ತಾರೆ. ಯೇಸು ಪ್ರಭು ಚಟ್ಟದ ಮೇಲೆ ಮಲಗಿದ್ದಂತಹ ಪಾರ್ಥಿವ ಶರೀರ ಅದನ್ನು ಕಂಡು ಹುಡುಗನ ಮೇಲೆ ಕರಗಳನ್ನಿಟ್ಟು ಒಂದು ಮಾತನ್ನು ಹೇಳುತ್ತಾರೆ, ಮಗನೇ ಎದ್ದೇಳು. ಕೂಡಲೇ ಒಂದೇ ಒಂದು ಯೇಸುವಿನ ಮಾತಿಗೆ ಆತನು ಎದ್ದು ಕೂತ್ಕೊಳ್ತಾನೆ. ಆತನನ್ನು ಚಟ್ಟದಿಂದ ಕೆಳಗಡೆ ಇಳಿಸಿ ತಾಯಿ ಮುಂಭಾಗಕ್ಕೆ ಕರೆದು ತರುತ್ತಾರೆ ಯೇಸು ಪ್ರಭು. ಇಲ್ಲಿಯವರೆಗೆ ದುಃಖದಲ್ಲಿ ನೋವಿನಲ್ಲಿ ಪ್ರಲಾಪಿಸುತ್ತಿದ್ದಂತಹ ಆ ವಿಧವೆ ಜೀವಂತವಾಗಿ ಬಂದಂತಹ ತನ್ನ ಮಗನನ್ನು ಕಂಡದ್ದೇ ಆಕೆಯ ಕಣ್ಣುನೀರು ಆನಂದ ಬಾಷ್ಪವಾಗಿ ಮಾರ್ಪಡುತ್ತೆ. ಇಡೀ ಗುಂಪು ದುಃಖವನ್ನು ಬಿಟ್ಟು ಸಂತೋಷ ಪಡುತ್ತೆ, ಆಶ್ಚರ್ಯಪಡುತ್ತೆ. ಹಾಗೂ ಸಂತೋಷದಿಂದ ಬಂದಂಥ ಯೇಸು ಸ್ವಾಮಿಯ ಹಿಂದೆ ಬಂದಂಥ ಗುಂಪು ಮತ್ತು ಸ್ಮಶಾನ ಯಾತ್ರೆಗೆ ಹೋಗುತ್ತಿದ್ದಂತಹ ಗುಂಪು, ಎರಡು ಗುಂಪುಗಳು ಒಂದೇ ಗುಂಪಾಗಿ ಮಾರ್ಪಡತ್ತೆ. ಎರಡು ಗುಂಪುಗಳು ಸಂತೋಷವಾಗಿ ದೇವರನ್ನು ಸ್ತುತಿಸಿ ಆನಂದದಿಂದ ಯೇಸುವಿನ ಹಿಂದೆ ಹೋಗುತ್ತಾರೆ. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ಸಹೋದರ ಸಹೋದರಿಯರೇ, ದುಃಖ ಪಡುವ, ವೇದನೆ ಪಡುವ, ವ್ಯಸನ ಪಡುವ ಮನುಷ್ಯರನ್ನು ಕಂಡು ಕನಿಕರಿಸಿ ಅವರ ದುಃಖವನ್ನು ನಿವಾರಿಸಿ ಸಂತೋಷವನ್ನು ಕರುಣಿಸುವಂತಹ ಯೇಸು ಪ್ರಭು. ಹಾಗಾಗಿ ಇವತ್ತು ಆಧುನಿಕ ಪ್ರಪಂಚದಲ್ಲಿ ಶುಶ್ರೂಷೆಗಳು, ದೈವ ಶುಶ್ರೂಷೆಗಳು ನಡೆಯುವಂಥ, ಧ್ಯಾನ ಶುಶ್ರೂಷೆಗಳು ನಡೆಯುವಂತಹ ಒಂದು ಸ್ಥಳಗಳಲ್ಲಿ ದುಃಖ ತುಂಬಿದ, ನೋವು ತುಂಬಿದ, ನಿರಾಶೆ ತುಂಬಿದ ಬಹುತೇಕ ಮನುಷ್ಯರನ್ನು ಕಾಣುತ್ತೇವೆ. ವರ್ಷಗಳ ಹಿಂದೆ ಒಂದಿನ ಅನ್ಯ ಧರ್ಮದಲ್ಲಿ ಇದ್ದಂತಹ 3 ಮಂದಿ ಧ್ಯಾನಕ್ಕೋಸ್ಕರ ಬಂದ ಸಮಯ. ಅವರ ಧ್ಯಾನಕ್ಕೆ ಬರಲು ಕಾರಣ, ಒಂದು ತಾಯಿಯ ಮಗಳು 2 ಕಿಡ್ನಿಗಳು ವೈಫಲ್ಯಗೊಂಡು ಶರೀರವೆಲ್ಲ ಊದಿಕೊಂಡ ಅವಸ್ಥೆ, ಮಗಳು ಮರಣಕ್ಕೆ ಹತ್ತಿರವಾಗುತ್ತಾ ಇದ್ದಾಳೆ. ವೈದ್ಯರೆಲ್ಲರೂ ಕೈಬಿಟ್ಟ ಅವಸ್ಥೆ. ಆ ಅವಸ್ಥೆಯಲ್ಲಿ ಮಗಳು ಮರಣಕ್ಕೆ ಹತ್ತಿರವಾಗುತ್ತಿರುವಂಥ ಆ ಒಂದು ಪರಿಸ್ಥಿತಿಯನ್ನು ಕಂಡು ನೊಂದಂತಹ ಹೆತ್ತ ತಾಯಿ, ಆ ಮಗಳನ್ನು ಬಹಳವಾಗಿ ಪ್ರೀತಿಸುತ್ತಿದ್ದ ಅಜ್ಜಿ ಏನು ಮಾಡಬೇಕು? ವೈದ್ಯರಿಂದ ವೈದ್ಯರಲ್ಲಿಗೆ, ಮಾಟ ಮಂತ್ರ ಮತ್ತಿತರೆ ಕಾರ್ಯಗಳಿಗೆ ಅವರು ಹೋಗಿ ಅಲ್ಲಿಯಾದರೂ ಮಗಳನ್ನು ಬದುಕಿಸಿಕೊಳ್ಳಬೇಕೆನ್ನುವಂತಹ ಪ್ರಯತ್ನ ಮಾಡಿ ಅದು ಫಲಿಸದೆ ತೀರಾ ಮರಣಕ್ಕೆ ಹತ್ತಿರವಾದ ಮಗಳು ಅವರ ಹೃದಯ ವೇದನೆಯಿಂದ ಮಿಡಿಯುತ್ತಾ ಇದೆ. ದೇವರೇ, ಈ ಮಗಳ ಮರಣವನ್ನು ನೋಡಲು ನಮಗೆ ಸಾಧ್ಯವಿಲ್ಲ. ಪ್ರಿಯರೇ, ಹಲವಾರು ಸಂದರ್ಭಗಳಲ್ಲಿ ವಚನ ಶುಶ್ರೂಷೆಗಳಲ್ಲಿ ನಾನು ವಿವರಿಸಿದ್ದೇನೆ. ಅದೇನೆಂದರೆ, ವಯಸ್ಸಾದ ವ್ಯಕ್ತಿಗಳು ಮಕ್ಕಳ ಎದುರುಗಡೆ ತೀರಿಕೊಳ್ಳುವಾಗ ದುಃಖವೇನು ಬರುವುದಿಲ್ಲ. ಆದರೆ ತಂದೆ ತಾಯಿಯರ ಮುಂಭಾಗದಲ್ಲಿ ಮಕ್ಕಳು ಮರಣಾವಸ್ಥೆಗೆ ಬರುವುದಾದರೆ, ಮಕ್ಕಳಿಗೆ ಸ್ವಲ್ಪವೇನಾದರೂ ಸಂಭವಿಸುವುದಾದರೆ ಬೇಡ, ಮಕ್ಕಳು ಶಾಲೆಯಿಂದ ತಡವಾಗಿ 5 ನಿಮಿಷ ತಡವಾಗಿ ಮನೆಗೆ ಬರುವುದಾದರೂ ಕೂಡ ತಾಯಿ ತಂದೆಯ ಹೃದಯ ವೇದನೆಯಿಂದ ಮಿಡಿಯುತ್ತದೆ. ಏನಾಯಿತು ಎಂಬುದಾಗಿ ಗಾಬರಿಗೊಳ್ಳುತ್ತಾರೆ. ಅಂಥದ್ರಲ್ಲಿ
ಮಾರಕವಾದ ರೋಗ ಬಂದು ಮರಣಕ್ಕೆ ಹತ್ತಿರವಾಗುತ್ತಾ ಇರುವಂತಹ ಸನ್ನಿವೇಶವನ್ನು ನೋಡುವಂಥ ತಂದೆ ತಾಯಿರಿಗೆ ತನ್ನ ಜೀವವನ್ನು ಕೊಟ್ಟಾದರೂ ಮಕ್ಕಳನ್ನು ಉಳಿಸಿಕೊಳ್ಳಲು ಆತರಿಯುತ್ತಾರೆ. ಅಂಥದ್ದೇ ಒಂದು ಅವಸ್ಥೆ ಈ ಸಹೋದರಿಯ ಬದುಕಿನಲ್ಲಿ. ತನ್ನ ಮಗಳು ಮರಣಕ್ಕೆ ಹತ್ತಿರವಾಗುತ್ತಾ ಇದ್ದಾಳೆ. ಆಕೆ ಕಿಡ್ನಿಗಳು ವೈಫಲ್ಯಗೊಂಡಿವೆ. ವೈದ್ಯರೆಲ್ಲರೂ ಕೈಬಿಟ್ಟಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ನನ್ನ ಮಗಳ ಸಾವನ್ನು ನೋಡಲು ನನಗಿಷ್ಟವಿಲ್ಲ. ನನ್ನ ಮಗಳನ್ನು ಗುಣಪಡಿಸುವ, ನನ್ನ ಮಗಳಿಗೆ ಜೀವದಾನ ನೀಡುವ ದೇವರೆಲ್ಲಿದ್ದಾರೆ ಎನ್ನುವಂತಹ ಭಾರವಾದ ಹೃದಯವನ್ನು ಹೊತ್ತು ದುಃಖವನ್ನು ಅನುಭವಿಸುತ್ತಾ ಆಕೆ ಹುಡುಕುತ್ತಾಳೆ. ಅವರಿವರನ್ನು ವಿಚಾರಿಸುತ್ತಾಳೆ. ಈ ಮರಣಕರವಾದ ಪರಿಸ್ಥಿತಿಯನ್ನು ಬದಲಾವಣೆ ಮಾಡುವುದು ಹೇಗೆ? ಎಲ್ಲಿ ಹೋದರೆ ನನ್ನ ಮಗಳು ಗುಣವಾಗುತ್ತಾಳೆ? ಯಾರು ಹೇಳುತ್ತಾರೆ, ಕೇರಳದಲ್ಲಿ ಒಂದು ಧ್ಯಾನ ಮಂದಿರವಿದೆ, ಅಲ್ಲಿ ಹೋಗಿ ನಿಮ್ಮ ಮಗಳು ಸೌಖ್ಯಗೊಳ್ಳುತ್ತಾಳೆ. ಅದನ್ನು ಕೇಳಿ ಭರವಸೆಯಿಂದ ಅಜ್ಜಿ, ಅಮ್ಮ ಮತ್ತು ಮಗಳು 3 ಮಂದಿ ಧ್ಯಾನಕ್ಕೆ ಬರುತ್ತಾರೆ. ಭಾನುವಾರ ಮುಂಜಾನೆ 10 ಗಂಟೆಯ ಸಮಯ. ಧ್ಯಾನ ಪ್ರಾರಂಭವಾಗುವ ಅರ್ಧ ಗಂಟೆ ಮೊದಲು ಈ 3 ಮಂದಿ ನನ್ನನ್ನು ಸಂಧಿಸಲು ಬಂದರು. ನನ್ನನ್ನು ಕಂಡು ತಾಯಿ ಮಂಜಕ್ಕ ನನ್ನ ಹತ್ರ ಹೇಳಿದರು, ಬ್ರದರ್, ನನ್ನ ಮಗಳನ್ನು ನೋಡಿ, 2 ಕಿಡ್ನಿಗಳು ವೈಫಲ್ಯಗೊಂಡು ಮರಣಕ್ಕೆ ಹತ್ತಿರವಾದಂಥ ಮಗಳು, ದಾರಿ ಕಾಣದೆ ಎಲ್ಲ ವೈದ್ಯರನ್ನು ಆಶ್ರಯಿಸಿ, ಮಾಟಮಂತ್ರಗಳನ್ನು ಆಶ್ರಯಿಸಿ, ಯಾವುದು ಫಲಕಾರಿಯಾಗದೆ ನೊಂದು ಬೆಂದು ಬಸವಳಿದು ಇಲ್ಲಿಯವರೆಗೆ ಬಂದಿದ್ದೇವೆ. ಯೇಸುಪ್ರಭು ಮಾತ್ರವೇ ನಮ್ಮನ್ನು ರಕ್ಷಿಸುವ ದೇವರೆಂದು ವಿಶ್ವಾಸಿಸಿ ಇಲ್ಲಿವರೆಗೆ ಬಂದಿದ್ದೇವೆ. ಆ ದುಃಖವನ್ನು ಕಂಡು, ಆ ಮಗಳ ಅವಸ್ಥೆಯನ್ನು ಕಂಡು ನಾನವರನ್ನು ಸಂತೈಸಿದೆ. ನಿಮ್ಮ ದುಃಖ ದುಗುಡವನ್ನು ದೇವರು ಖಂಡಿತವಾಗಿ ನಿವಾರಿಸುತ್ತಾರೆ. ನಿಮ್ಮ ಕಣ್ಣೀರನ್ನು ಯೇಸುಪ್ರಭು ಖಂಡಿತವಾಗಿ ಒರೆಸುತ್ತಾರೆ. ನೀವು ದುಃಖ ಪಡಬೇಡಿ. ಆಯಿತು. ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4:45 ಗಂಟೆವರೆಗಿನ ಸಮರ್ಪಣೆಯ ಶುಶ್ರೂಷೆ. ನಾನು ದೈವ ವಚನವನ್ನು ಪ್ರಸಂಗಿಸುತ್ತಾ ಇದ್ದೇನೆ. ಪ್ರಸಂಗದಲ್ಲಿ ನಾನು ಹೇಳ್ತಾ ಇದ್ದೇನೆ, ನಿನ್ನನ್ನು ಯಾವ ಮಾಟ ಮಂತ್ರಗಳು ರಕ್ಷಿಸುವುದಿಲ್ಲ. ನಿನ್ನನ್ನು ರಕ್ಷಿಸುವುದಕ್ಕೆ, ಈ ಭೂಮಿಯಲ್ಲಿ ನಿನ್ನ ಕಣ್ಣೀರನ್ನು ಒರೆಸುವುದಕ್ಕೆ ಯೇಸು ಕ್ರಿಸ್ತರು ಮಾತ್ರವೇ ಜನಿಸಿ ಬಂದರು. ಯೇಸು ಕ್ರಿಸ್ತರು ಈ ಭೂಮಿಯಲ್ಲಿ ಜನಿಸಿ ಬಂದದ್ದು ಮನುಷ್ಯನ ದುಃಖವನ್ನು, ಕಷ್ಟವನ್ನು ಹೋಗಲಾಡಿಸಿ, ಮನುಷ್ಯನ ಪಾಪಗಳಿಗೋಸ್ಕರ ತನ್ನ ಅಮೂಲ್ಯವಾದ ರಕ್ತವನ್ನು ಚೆಲ್ಲಿ ಮನುಷ್ಯನನ್ನು ಪಾಪದ ಬಂಧನದಿಂದ ಬಿಡಿಸಿ ನಿತ್ಯ ರಕ್ಷಣೆಯನ್ನು ನೀಡುವುದಕ್ಕೋಸ್ಕರ ಯೇಸು ಕ್ರಿಸ್ತರು ಈ ಭೂಮಿಯಲ್ಲಿ ಬಂದರು. ಅನೇಕರ ಕಣ್ಣೀರನ್ನು ಒರೆಸಿದರು. ಆ ಯೇಸು ಪ್ರಭು ಇಂದಿಗೂ ಜೀವಿಸುತ್ತಾರೆ. ನಿಮ್ಮ ಪಾಪಗಳನ್ನು ಕ್ಷಮಿಸುವ, ನಿಮ್ಮ ರೋಗಗಳನ್ನು ಗುಣಪಡಿಸುವ ಯೇಸು ಕ್ರಿಸ್ತರ ಮುಂಭಾಗದಲ್ಲಿ ನಿಮ್ಮನ್ನು ಸಮರ್ಪಣೆ ಮಾಡಿಕೊಡಿರಿ, ನಿಮ್ಮನ್ನು ಒಪ್ಪಿಸಿಕೊಡಿರಿ ಎಂಬುದಾಗಿ ಹೇಳುವಾಗ ಪ್ರಸಂಗದ ಮಧ್ಯಭಾಗದಲ್ಲಿ ಮಂಜಕ್ಕ ಎದ್ದು ವೇದಿಕೆ ಹತ್ರ ತನ್ನ ಮಗಳನ್ನು ಕರ್ಕೊಂಡು ಬಂದರು. ಅಂದು ಭಾನುವಾರ ಸಮರ್ಪಣೆಯ ದಿನ. ಅಲ್ಲಿ ಒಂದು ಕತ್ತರಿಯನ್ನು ಇಟ್ಟಿದ್ದೆವು. ಮಂಜಕ್ಕ ಕತ್ತರಿಯನ್ನು ತೆಗೆದು ತನ್ನ ಮಗಳ ಕುತ್ತಿಗೆಯಲ್ಲಿಯೂ ಸೊಂಟದಲ್ಲಿಯೂ ಕೈಕಾಲುಗಳಲ್ಲಿದ್ದಂತಹ ಮಂತ್ರಕ್ಕೆ ಸಂಬಂಧಪಟ್ಟ ದಾರಗಳನ್ನು ಕತ್ತರಿಸಿ ವೇದಿಕೆಯಲ್ಲಿಟ್ಟರು. ಆಕೆ ಮನಸ್ಸಿನಲ್ಲಿ ಪ್ರಾರ್ಥಿಸಿದರು, ಪ್ರಭುವೇ, ಇವುಗಳ ಹಿಂದೆ ಇಲ್ಲಿವರೆಗೆ ನಾನು ಸುತ್ತಾಡಿದೆ, ಬಹಳಷ್ಟು ಬೇಡಿಕೊಂಡೆ, ಕಣ್ಣೀರಿಟ್ಟೆ, ನನಗೇನೂ ಒಳ್ಳೆಯದಾಗಲಿಲ್ಲ. ನನ್ನ ಮಗಳು ಪ್ರಾಣದ ಅಂಚಿನಲ್ಲಿ, ಅಪಾಯದ ಅಂಚಿನಲ್ಲಿದ್ದಾಳೆ, ಮರಣವನ್ನು ಸಮೀಪಿಸುತ್ತಾ ಇದ್ದಾಳೆ. ಹಾಗಾಗಿ ನಿನ್ನ ಕರುಣೆಯು, ಕೃಪೆಯು ನನ್ನ ಮಗಳನ್ನು ಆವರಿಸಿಕೊಳ್ಳಬೇಕು. ಅದಕ್ಕೋಸ್ಕರ ಈಗೋ ಈ ಎಲ್ಲ ಕಾರ್ಯಗಳನ್ನು ತ್ಯಜಿಸಿ ಪೂರ್ಣವಾಗಿ ನಿನ್ನಲ್ಲಿ ನಾನು ಆಶ್ರಯಿಸುತ್ತೇನೆಂಬುದಾಗಿ ಅವರು ಸಮರ್ಪಿಸಿ ಮಗಳನ್ನು ಒಪ್ಪಿಸಿಕೊಟ್ಟರು. ದಿನಗಳು ಮುಂದುವರೆಯಿತು. ಪ್ರಾರ್ಥನಾ ದಿನಗಳು ಮುಗಿದು ಅವರು ಮನೆಗೆ ಬರಬೇಕಾದರೆ ಹುಡುಗಿಯ ಶರೀರ ಸಾಧಾರಣವಾಗಿದೆ, ಮೈಕೈಯಲ್ಲಿರುವಂಥ ಊತವೆಲ್ಲವೂ ಬಿಟ್ಟು ಹೋಗಿದೆ. ಅವರು ವೈದ್ಯರ ಬಳಿ ಮಗಳನ್ನು ಕರ್ಕೊಂಡು ಹೋದರು. ಪರೀಕ್ಷಿಸಿದ ವೈದ್ಯರು ಆಶ್ಚರ್ಯಗೊಂಡು ನುಡಿಯುತ್ತಾರೆ, ನಿನ್ನ ಮಗಳ ಕಿಡ್ನಿಗಳು 90% ಗುಣವಾಗಿದೆ, ಅದ್ಭುತವಾಗಿದೆ, ನನ್ನ ಮಗಳು ಗುಣ ಆಗಿದ್ದಾಳೆ. ಪ್ರೈಸ್ ದಿ ಲಾರ್ಡ್. ಆ ಒಂದು ವಾರ್ತೆಯನ್ನು ಕೇಳಿದ ಆ ಕುಟುಂಬ ದೇವರನ್ನು ಬಹಳವಾಗಿ ಸ್ತುತಿಸಿತು, ಆರಾಧಿಸಿತು. ಮತ್ತೆ ಮತ್ತೆ 1-2 ಬಾರಿ ಧ್ಯಾನಕ್ಕೆ ಬಂದರು. 3ನೆಯ ಧ್ಯಾನ ಮುಕ್ತಾಯಗೊಳ್ಳುವಾಗ ಮಂಜಕ್ಕ ತನ್ನ ಮಗಳನ್ನು ಪೂರ್ಣವಾಗಿ ವೈದ್ಯರ ತಪಾಸಣೆಗೆ ಒಳಪಡಿಸುತ್ತಾರೆ. ಆ ಮಗಳನ್ನು ಪರೀಕ್ಷಿಸಿದ ವೈದ್ಯರು ಹೇಳುತ್ತಾರೆ, ಇನ್ನು ನಿನ್ನ ಆಸ್ಪತ್ರೆಗೆ ಬರುವ ಅವಶ್ಯಕತೆ ಇಲ್ಲ, ನಿನ್ನ ಮಗಳ ಕಿಡ್ನಿಗಳು ಸಂಪೂರ್ಣವಾಗಿ ಗುಣ ಆಗಿದೆ, ಆಕೆ ಇನ್ಯಾವುದೇ ರೀತಿಯ ಮಾತ್ರೆಗಳನ್ನು ಸೇವಿಸುವ
ಅವಸ್ಥೆ ಇಲ್ಲ. ಆಕೆ ಪರಿಪೂರ್ಣ ಆರೋಗ್ಯವಂತೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಹುಡುಗಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಮನೆಯಲ್ಲಿ ಇದೆ. ಹಾಗಾಗಿ ಮದುವೆಗೆ ಹತ್ತಿರವಾಗ್ತಾ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಔಷಧಿ ಇಲ್ಲದೆ ಬಹಳ ಅದ್ಭುತವಾಗಿ ಯೇಸುವಿನ ಕರುಣೆಯಿಂದ ಸೌಖ್ಯಗೊಂಡಂತಹ ಮಗಳ ಜೀವನವನ್ನು, ಆಕೆಯ ಒಂದು ದೇಹದಲ್ಲಿ ದೇವರು ಕರುಣಿಸಿದ ಆರೋಗ್ಯವನ್ನು ನೋಡಿದಂಥ ತಾಯಿ ತಂದೆ, ಆ ಇಡೀ ಕುಟುಂಬ ಯೇಸು ಕ್ರಿಸ್ತರನ್ನು ರಕ್ಷಕರಾಗಿ ಸ್ವೀಕಾರ ಮಾಡಿ ಇವತ್ತು ವಿಶ್ವಾಸದಲ್ಲಿ ಮುಂದೆ ಹೋಗುತ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ಸಹೋದರ ಸಹೋದರಿಯರೇ, ಇದಾಗಿದೆ ದೇವರು ಮಾಡುವಂತಹ ಬಹಳ ಗಂಭೀರವಾದಂತಹ ಅದ್ಭುತ. ಕಣ್ಣೀರಿನಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ, ವ್ಯಸನದಲ್ಲಿ ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವ, ಯೇಸುವನ್ನು ಬಲವಾಗಿ ಹಿಡಿಯುವ ಮತ್ತು ಯೇಸು ಕ್ರಿಸ್ತರ ಕರುಣೆಯಲ್ಲಿ ಆಶ್ರಯಿಸುವ ಮನುಷ್ಯರು ನಿಶ್ಚಯವಾಗಿಯೂ ಅದ್ಭುತವನ್ನು ಅನುಭವಿಸುವುದರಲ್ಲಿ ಸಂಶಯವಿಲ್ಲ. ಆ ಕಾರಣ ಬಹಳ ಮುಖ್ಯವಾಗಿ ಯೆಶಾಯ ಪ್ರವಾದಿಯ ಗ್ರಂಥ 41ನೇ ಅಧ್ಯಾಯ 10, 11, 12 3 ವಚನಗಳನ್ನು ಓದುವಾಗ ವಚನ ಭಾಗ ಹೀಗೆ ಹೇಳುತ್ತದೆ: ಭಯಪಡಬೇಡ, ದಿಗ್ಭ್ರಮೆಗೊಳ್ಳಬೇಡ, ನಾನೇ ನಿನ್ನ ದೇವರು, ರಕ್ಷಣೆ ನೀಡುತ್ತೇನೆ, ಸಹಾಯ ಮಾಡುತ್ತೇನೆ, ನನ್ನ ವಿಜಯದ ಬಲಹಸ್ತದಿಂದ ನಿನ್ನನ್ನು ಮೇಲೆತ್ತುತ್ತೇನೆನ್ನುವಂತಹ ದೇವರು ಈ ವಚನ ಭಾಗದಲ್ಲಿ ನುಡಿಯುತ್ತಾರೆ. ಹಾಗಾಗಿ ಈ ವಚನಗಳನ್ನು ಕೇಳುವಾಗ, ನೀವು ಈ ಶುಶ್ರೂಷೆಯಲ್ಲಿ ಭಾಗವಹಿಸುತ್ತಿರುವಾಗ ಯಾವ ದುಃಖದಲ್ಲಿ, ಸಾಲದ ಹೊರೆಗಳಲ್ಲಿದ್ದೀರಾ, ಮಾರಕವಾದ ರೋಗದಲ್ಲಿದ್ದೀರಾ, ಶತ್ರುಗಳ ಭಯದಲ್ಲಿದ್ದೀರಾ, ಅಥವಾ ಇನ್ಯಾವ ದುಃಖ ದುಗುಡದಲ್ಲಿದ್ದೀರಾ ನನಗೆ ತಿಳಿಯದು. ಆದರೆ ಈ ವಚನ ಶುಶ್ರೂಷೆಯಲ್ಲಿ ಹೃದಯದ ಅಂತರಾಳದಿಂದ ಭಾಗವಹಿಸುತ್ತಿರುವ ನಿಮ್ಮ ಹೃದಯವನ್ನು ದೇವರು ಬಲ್ಲರು. ನೀವು ಯಾವ ದುಃಖದಲ್ಲಿ, ಯಾವ ನೋವಿನಲ್ಲಿ, ಯಾವ ವ್ಯಸನದಲ್ಲಿದ್ದೀರಿ ಎಂಬುದಾಗಿ ಖಂಡಿತವಾಗಿ ಯೇಸು ಕ್ರಿಸ್ತರು ಬಲ್ಲರು. ಆ ಕಾರಣ ಪ್ರಿಯರೇ, ನಾಳೆಯಲ್ಲ, ತನ್ನನ್ನು ಕೂಗಿ ಕರೆಯುವ, ತನ್ನ ಸಹಾಯವನ್ನು ಅಪೇಕ್ಷಿಸುವಂತಹ ಅದೇ ಗಳಿಗೆಯಲ್ಲಿ ಯೇಸು ಪ್ರಭು ಮನುಷ್ಯರ ಜೀವನವನ್ನು ಪ್ರವೇಶ ಮಾಡುವಂತಹ ದೇವರಾಗಿದ್ದಾರೆ. ಹಾಗಾಗಿ ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದೇ ದುಃಖವಿರಬಹುದು, ಯಾವುದೇ ವೇದನೆ ಇರಬಹುದು, ಯಾವುದೇ ಸಮಸ್ಯೆಗಳಿರಬಹುದು, ಧೃತಿಗೆಡದೆ, ಸಂಶಯ ಪಡದೆ ನಿಮ್ಮ ಹೃದಯವನ್ನು ಯೇಸುವಿಗಾಗಿ ತೆರೆದುಕೊಡಿರಿ. ನಿಮ್ಮ ದುಃಖದ, ವೇದನೆಯ, ವ್ಯಸನಗಳನ್ನು ಯೇಸು ಕ್ರಿಸ್ತರ ಮುಂಭಾಗದಲ್ಲಿ ಅರ್ಪಣೆ ಮಾಡಿರಿ. ನಿಮ್ಮ ಜೀವನವನ್ನು ಪ್ರವೇಶ ಮಾಡುವುದಕ್ಕೆ ಯೇಸು ಕ್ರಿಸ್ತರು ಈಗೋ ಸಿದ್ಧವಾಗಿದ್ದಾರೆ. ಹಾಗಾಗಿ ಬನ್ನಿ, ನಿಮ್ಮ ದುಃಖ, ದುಗುಡ, ವೇದನೆ, ವ್ಯಸನಗಳೆಲ್ಲವನ್ನು ಯೇಸು ಕ್ರಿಸ್ತರ ಪಾದಗಳಲ್ಲಿ ಅರ್ಪಣೆ ಮಾಡುತ್ತಾ ಈಗ ಭೂಮಿಯ ಕಟ್ಟಕಡೆಯಿಂದ ನಾವು ಯೇಸುವನ್ನು ಕರೆಯೋಣ. ಕೀರ್ತನೆಗಾರನು ಹೇಳುವಂತೆ, ನಿರ್ಗತಿಕನು ಭೂಮಿಯ ಕಟ್ಟ ಕಡೆಯಿಂದ ಮೊರೆ ಇಡುವಾಗ ದೇವರು ಅದನ್ನು ಕೇಳಿಸಿಕೊಂಡು ಆ ದುರಾವಸ್ಥೆಯಿಂದ ಆತನನ್ನು ತಪ್ಪಿಸಿದರು. ಹೌದು, ಮನುಷ್ಯನು ದುಃಖ ದುಗುಡವೆಂಬ ಕಾರ್ಗತ್ತಲೆಯಲ್ಲಿ ಕುಳಿತು ಎತ್ತ ತಿರುಗಬೇಕೆಂಬುದಾಗಿ ದಾರಿ ಕಾಣದೆ ಆ ಕಾರ್ಗತ್ತಲೆಯ ಮಧ್ಯಭಾಗದಿಂದ ನಿತ್ಯ ಜ್ಯೋತಿಯಾಗಿರುವಂತಹ ಯೇಸು ಕ್ರಿಸ್ತರಿಗೆ ಮೊರೆ ಇಡುವಾಗ ಮುಚ್ಚಲ್ಪಟ್ಟ ಬಾಗಿಲುಗಳನ್ನು ಯೇಸು ಕ್ರಿಸ್ತರು ತೆರೆಯುತ್ತಾರೆ. ಕಳೆದುಕೊಂಡ ಶಾಂತಿಯನ್ನು, ಸಮಾಧಾನವನ್ನು ಯೇಸು ಪ್ರಭು ಕರುಣಿಸುತ್ತಾರೆ. ತನ್ನ ದಿವ್ಯ ಸ್ನೇಹದಿಂದ ವ್ಯಕ್ತಿಗಳನ್ನು ತುಂಬಿಸುತ್ತಾರೆ. ಕಣ್ಣೀರನ್ನು ಖಂಡಿತವಾಗಿ ಒರೆಸುತ್ತಾರೆ. ಹಾಗಾಗಿ ನಮ್ಮ ಹೃದಯದಲ್ಲಿರುವಂಥ ಎಲ್ಲ ದುಃಖಗಳನ್ನು, ನೋವುಗಳನ್ನು, ವ್ಯಸನಗಳನ್ನು ಯೇಸುವಿನ ಮುಂಭಾಗದಲ್ಲಿ ಅರ್ಪಣೆ ಮಾಡೋಣ. ದುಃಖ ತುಂಬಿದ, ವೇದನೆ ತುಂಬಿದ ಮನಸ್ಸನ್ನು ದೇವರಿಗೆ ಸಮರ್ಪಿಸೋಣ. ಯೇಸು ಕ್ರಿಸ್ತರು ಬಾರ್ತಿಮಾಯನಿಗೆ ಕೇಳಿದರು, ಬಾರ್ತಿಮಾಯ, ನಿನಗಾಗಿ ನಾನೇನು ಮಾಡಬೇಕು? ಬಾರ್ತಿಮಾಯ ಹೇಳಿದ, ಸ್ವಾಮಿ, ನನಗೆ ಕಣ್ಣು ಕಾಣುವಂತೆ ಮಾಡಿ. ಅದೇ ದೇವರು ನಿನ್ನನ್ನು ನೋಡಿ ಕೇಳ್ತಾ ಇದ್ದಾರೆ, ಮಗನೇ, ಮಗಳೇ, ನಾನು ನಿನಗಾಗಿ ಏನು ಮಾಡಬೇಕು? ನಿನ್ನ ಹೃದಯದ ಅಂತರಾಳದಿಂದ ಯೇಸು ಸ್ವಾಮಿಯಲ್ಲಿ ಹೇಳು, ನೀನೇನು ಆಶೀರ್ವಾದವನ್ನು ಹೊಂದಿಕೊಳ್ಳದ ಬಯಸುವೆಯಾ? ಯಾವ ದುಃಖ ನಿನ್ನನ್ನು ಆವರಿಸಿಕೊಂಡಿದೆ, ಯಾವ ಸಮಸ್ಯೆ ನಿನ್ನನ್ನು ಆವರಿಸಿಕೊಂಡಿದೆ, ಅದನ್ನು ಯೇಸುವಿನ ಬಳಿಗೆ ಹೇಳು. ಅಪ್ಪ, ನನ್ನ ಕುಟುಂಬದ ಅವಸ್ಥೆಗಳು ಮುರಿಯಲ್ಪಟ್ಟು, ಕುಟುಂಬದ ಸ್ನೇಹವು ಮುರಿಯಲ್ಪಟ್ಟು ನಾನು ದುಃಖದಲ್ಲಿದ್ದೇನೆ. ನನ್ನ ದುಃಖವನ್ನು ನಿವಾರಿಸು. ನನ್ನ ಬಲಹೀನತೆಗಳಿಂದ ನನ್ನನ್ನು ಬಿಡಿಸು. ಸಾಲದ ಹೊರೆಗಳಿಂದ ನನ್ನನ್ನು ಬಿಡಿಸು. ಹೃದಯದ ಅಂತರಾಳದ ದುಃಖ ದುಗುಡಗಳು, ಮಾರಕವಾದ ವ್ಯಾಧಿಯು ನನ್ನನ್ನು ಹತ್ತಿಕೊಂಡಿದೆ. ನಿನ್ನ ಸೌಖ್ಯದಾಯಕ ಶಕ್ತಿ ನನ್ನಲ್ಲಿ ಚಲಿಸಿ, ನಿಮ್ಮ ಸಾನ್ನಿಧ್ಯ ನನ್ನಲ್ಲಿ ಉಂಟಾಗಲಿ. ನಿಮ್ಮ ಮಹಿಮೆಗಾಗಿ ನಾನು ಜೀವಿಸುವಂತಾಗಲಿ. ಕಣ್ಣುಗಳನ್ನು ಮುಚ್ಚಿ ಶಿರವನ್ನು ಬಾಗಿಸಿ ಪ್ರಾರ್ಥಿಸೋಣ.
ಪ್ರಾರ್ಥನೆಗೆ ಉತ್ತರವನ್ನು ನೀಡುವಂತಹ ಕರುಣಾಮೂರ್ತಿಯಾದ ಸ್ವಾಮಿ ಯೇಸುವೆ, ಈ ವಚನ ಶುಶ್ರೂಷೆಯಲ್ಲಿ ಪಾಲ್ಗೊಂಡು ವಚನವನ್ನು ಆಲಿಸಿ ತಮ್ಮ ದುಃಖಗಳನ್ನು, ನೋವುಗಳನ್ನು, ವ್ಯಸನಗಳನ್ನು, ವ್ಯಾಧಿಗಳನ್ನು, ಸಾಲದ ಹೊರೆಗಳನ್ನು ಸಮರ್ಪಿಸಿ ನಿಮ್ಮ ಸೌಖ್ಯಕ್ಕಾಗಿಯೂ ಬಿಡುಗಡೆಗಾಗಿಯೂ ಪ್ರಾರ್ಥನೆ ಮಾಡುತ್ತಿರುವ, ದೈವ ಸಂತೃಪ್ತಿಗೋಸ್ಕರ ಬಾಯಾರಿ ಪ್ರಾರ್ಥನೆ ಮಾಡುತ್ತಿರುವ ಸಹೋದರ ಸಹೋದರಿಯರ ಮೇಲೆ ನಿಮ್ಮ ಪರಿಶುದ್ಧವಾದ ಕರಗಳನ್ನು ಚಾಚಿರಿ. ನಿಮ್ಮ ಕರುಣೆ ಇದೀಗಲೇ ವ್ಯಕ್ತಿಗಳ ಜೀವನವನ್ನು ಪ್ರವೇಶ ಮಾಡಲಿ. ಸಾಲದ ಹೊರೆಗಳು ಯೇಸು ಕ್ರಿಸ್ತರ ನಾಮದಲ್ಲಿ ಬಿಡುಗಡೆಯಾಗಲಿ. ದುಃಖ ತುಂಬಿದ ಅವಸ್ಥೆಗಳು ಯೇಸು ಕ್ರಿಸ್ತರ ನಾಮದಲ್ಲಿ ಬಿಡುಗಡೆಯಾಗಲಿ. ನನಗ್ಯಾರೂ ಇಲ್ಲ, ಜೀವಿಸಿ ಪ್ರಯೋಜನವಿಲ್ಲ ಎಂಬಂತಹ ನಿರಾಶೆಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಕುಟುಂಬದ ಸಂಬಂಧಗಳು ಸರಿಯಾಗಲಿ. ಯೇಸುವಿನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸುತ್ತಿರುವ ವ್ಯಕ್ತಿಗಳ ಜೀವನದಲ್ಲಿ ಇದೀಗಲೇ ಸ್ವಾಮಿ ಪ್ರವೇಶ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಸಾನ್ನಿಧ್ಯ ಇಳಿಯುವುದಕ್ಕಾಗಿ ಸ್ತೋತ್ರ. ಅದ್ಭುತವಾದ ರೋಗ ಸೌಖ್ಯಕ್ಕಾಗಿ ಸ್ತೋತ್ರ. ಸಕಲ ಪಿಶಾಚಿಯ ಕಟ್ಟು ಬಂಧನಗಳು ಯೇಸು ನಾಮದಲ್ಲಿ ಮುರಿಯಲ್ಪಟ್ಟ ಯೇಸುವಿನ ಪಾದಗಳ ಕೆಳಗೆ ಹೋಗುವುದಕ್ಕಾಗಿ ಸ್ತೋತ್ರ. ಆಶೀರ್ವದಿಸಿದ ದೇವರೇ ಸ್ತೋತ್ರ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಸ್ವರ್ಗೀಯ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಪ್ರಿಯ ಸಹೋದರ ಸಹೋದರಿಯರೇ, ಈ ವಚನ ಶುಶ್ರೂಷೆಗಳನ್ನು ಆದಷ್ಟು ಜನರಿಗೆ ನೀವು ತಲುಪಿಸಿ ಮತ್ತು ಹೆಚ್ಚಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಮತ್ತು ನೀವು ಈ ಪ್ರಾರ್ಥನೆ ಮುಖಾಂತರ, ಈ ದೈವ ಸಂದೇಶದ ಮುಖಾಂತರ ದೇವರಿಂದ ಹೊಂದಿಕೊಂಡ ಆಶೀರ್ವಾದಗಳನ್ನು ನಮಗೆ ಖಂಡಿತವಾಗಿ ನನಗೆ ತಿಳಿಸಿ, ನಾನು ಅವುಗಳನ್ನು ಮುಂದಿನ ವಚನ ಶುಶ್ರೂಷೆಯಲ್ಲಿ ನೀವು ಪಡೆದುಕೊಂಡಂತಹ ಆಶೀರ್ವಾದಗಳನ್ನು ಸಾಕ್ಷಿಯಾಗಿ ನಾನಿದರಲ್ಲಿ ಪ್ರಕಟಿಸಲು ಇಚ್ಛಿಸುತ್ತೇನೆ. ದೇವರು ನಿಮ್ಮನ್ನು ಹೇರಳವಾಗಿ ಅನುಗ್ರಹಿಸಲಿ. ಪ್ರೈಸ್ ದ ಲಾರ್ಡ್.